ಹಾಯ್ ಹಲೋ ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಈ ಒಂದು ಹೊಸ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಕಳೆದ ಒಂದು ತರಗತಿಯಲ್ಲಿ ನಾವು 5ನೇ ತರಗತಿ ಮೊರಾರ್ಜಿ ಆದರ್ಶ ಮತ್ತು ಸೈನಿಕ ಶಾಲೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಬಹು ಆಯ್ಕೆ ಪ್ರಶ್ನೆಗಳನ್ನು ಕಳೆದ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಮುಂದಿನ ಪಾಠಗಳಿಗೆ ಆ ಒಂದು ವಿಡಿಯೋದ ಮುಂದಿನ ಸರಣಿ ಇದಾಗಿರುತ್ತೆ. ಮುಂದಿನ ಪಾಠಗಳಲ್ಲಿ ಬರುವಂತಹ ಬಹಳ ಪ್ರಮುಖವಾದಂಥ ಇಂಪಾರ್ಟೆಂಟ್ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾನು ಇವತ್ತು ಈ ಒಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇನ್ನೂ ಯಾರು ಮೊದಲನೇ ವಿಡಿಯೋವನ್ನು ಪಾರ್ಟ್ 1 ವಿಡಿಯೋವನ್ನು ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ಹೋಗಿ ಅಲ್ಲಿ ಮೊರಾರ್ಜಿ ಪರೀಕ್ಷೆಯ ಪ್ಲೇಲಿಸ್ಟ್ ಇರುತ್ತೆ. ಆ ಒಂದು ಪರೀಕ್ಷೆಯ ಪ್ಲೇಲಿಸ್ಟನ್ನು ಓಪನ್ ಮಾಡಿ ಅದರಲ್ಲಿ ನಿಮಗೆ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮುಂದೆ ಯಾವುದೇ ವಿಡಿಯೋವನ್ನು ನೀವು ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಸಿಯಾಗಿ ನಿಮಗೆ ಆ ಒಂದು ವಿಡಿಯೋ ಲಭ್ಯವಾಗುತ್ತೆ ಅಂತ ಹೇಳ್ತಾ ಟೈಮನ್ನು ವೇಸ್ಟ್ ಮಾಡೋದು ಬೇಡ, ಬನ್ನಿ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆಯನ್ನು ನೋಡಿ. ಈ ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ಅಂದರೆ ನಿಮ್ಮ ಪರೀಕ್ಷೆಯಲ್ಲೂ ಸಹ ಒಂದು ಪ್ರಶ್ನೆಗೆ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ನೀವು ಅದರಲ್ಲಿ ಒಂದು ಸರಿಯಾಗಿರುವಂತಹ ಆಪ್ಷನ್ನನ್ನು ನೀವು ಆರಿಸಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ OMR ಶೀಟನ್ನು ಕೊಟ್ಟಿರ್ತಾರೆ ಸಪ್ರೇಟಾಗಿ, ಅದರಲ್ಲಿ ನೀವು ತುಂಬ್ತಾ ಹೋಗಬೇಕಾಗುತ್ತೆ. ಮೊದಲನೇ ಪ್ರಶ್ನೆಯನ್ನು ನೋಡಿ. ಇವುಗಳಲ್ಲಿ ಇದು ಸಮುದಾಯದ ಲಕ್ಷಣವಾಗಿದೆ. ಇದು ಸಮುದಾಯ ಅನ್ನುವಂಥ ಪಾಠ ಬರುತ್ತಲ್ಲ ನಿಮ್ಮದು ಪರಿಸರ ಅಧ್ಯಯನದಲ್ಲಿ, ಆ ಒಂದು ಪಾಠಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿರೋದು. ಸಮುದಾಯದ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೋಡಿ, ಪರಿಸರದಲ್ಲಿಯೇ ಹುಟ್ಟಿ ಬೆಳೆದಿರುವ ಜನರ ಗುಂಪು. ಸಮುದಾಯ ಅಂದರೆ ಪ್ರದೇಶದಲ್ಲಿಯೇ ಹುಟ್ಟಿ ಬೆಳೆದಿರುವ ಜನರ ಗುಂಪು ಅಂತ ಇದೆ. ಆಪ್ಷನ್ ಬಿ ನೋಡಿ, ಆ ಪ್ರದೇಶದಲ್ಲಿಯೇ ವಾಸಿಸುತ್ತಿರುವ ಜನರ ಗುಂಪು. ಸಮುದಾಯ ಅಂತಂದರೆ ಆ ಪ್ರದೇಶದಲ್ಲಿ ಅಂದರೆ ಒಂದು ನಿರ್ದಿಷ್ಟವಾದಂಥ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರ ಗುಂಪು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ನೋಡಿ, ಪರಸ್ಪರ ಸಹಕಾರ ನೀಡುವ ಜನರ ಗುಂಪು ಅಂತ ಇದೆ. ಅಂದರೆ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ವಾಸಿಸ್ತಾ ಇರುವಂಥ ಜನರ ಗುಂಪು ಅಂತ ಇದೆ. ಇದು ಆಪ್ಷನ್ ಡಿ ನೋಡಿ, ಮೇಲಿನ ಎಲ್ಲವೂ ಸರಿ ಅಂತ ಇದೆ. ಮುಖ್ಯವಾಗಿ ಸಮುದಾಯ ಅಂತಂದರೆ ಒಂದು ಪ್ರದೇಶದಲ್ಲಿ ನಿರ್ದಿಷ್ಟವಾದಂಥ ಪ್ರದೇಶದಲ್ಲಿ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ವಾಸಿಸುತ್ತಿರುವಂತಹ ಜನರ ಒಂದು ಗುಂಪಿಗೆ ನಾವು ಸಮುದಾಯ ಅಂತ ಕರಿತೀವಿ. ಆಪ್ಷನ್ ಎ ಪ್ರದೇಶದಲ್ಲಿಯೇ ಹುಟ್ಟಿ ಬೆಳೆದಿರುವ ಜನರ ಗುಂಪು ಅಂತ ಇದೆ. ಇದು ಸರಿಯಾಗುತ್ತೆ. ಆ ಪ್ರದೇಶದಲ್ಲಿಯೇ ವಾಸಿಸುತ್ತಿರುವ ಅಂದರೆ ಸಮುದಾಯ ಅಂದರೆ ನಿರ್ದಿಷ್ಟವಾಗಿ ಒಂದೇ ಪ್ರದೇಶದಲ್ಲಿ ಇರಬೇಕು, ಅದಕ್ಕೆ ಸಮುದಾಯ ಅಂತೀವಿ. ಈ ಸ್ಥಳಾಂತರವಂತ ಇದ್ದರೆ ಅದನ್ನು ಸಮುದಾಯ ಅಂತ ಕರೆಯಲ್ಲ. ಹಾಗಾಗಿ ಆಪ್ಷನ್ ಬಿ ಕೂಡ ಸರಿಯಾಗುತ್ತೆ. ಪರಸ್ಪರ ಸಹಕಾರ ನೀಡುವ ಜನರ ಗುಂಪು ಅಂದರೆ ಆ ಪ್ರದೇಶದಲ್ಲಿ ಜನರ ಗುಂಪಿದೆ ಅಂದರೆ ಅವರು ಪರಸ್ಪರ ಸಹಕಾರ ನೀಡಿಕೊಂಡೇ ಬದುಕ್ತಾ ಇರ್ತಾರೆ. ಹಾಗಾಗಿ ಆಪ್ಷನ್ ಸಿ ಕೂಡ ಸರಿಯಾಗಿರುತ್ತೆ. ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಮನೆ ಕಟ್ಟಲು ಸಾಮಾನ್ಯವಾಗಿ ಬೇಕಾದ ಪ್ರಮುಖ ವಸ್ತು ಡ್ಯಾಶ್ ಅಂತ ಕೇಳಿದ್ದಾರೆ. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಮನೆಯನ್ನು ಕಟ್ಟೋದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅನ್ನೋದು ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಹಿತ್ತಾಳೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1ನಲ್ಲಿ ಹಿತ್ತಾಳೆ ಅಂತ ಇದೆ. ಮನೆ ಕಟ್ಟೋದಕ್ಕೆ ಹಿತ್ತಾಳೆ ಬೇಕಾ, ಅದರ ಅವಶ್ಯಕತೆ ಇದೆಯಾ, ಪ್ರಮುಖ ವಸ್ತುನ ಅದು ಅಂತ. ನಂತರ ಚಿನ್ನ ಅಂದರೆ ಚಿನ್ನದಿಂದ ಯಾರಾದರೂ ಮನೆ ಕಟ್ತಾರಾ. ನಂತರ ಆಪ್ಷನ್ ಸಿ ನೋಡಿ, ಕಬ್ಬಿಣ ಅಂತ ಇದೆ. ಆಮೇಲೆ ಆಪ್ಷನ್ ಡಿ ಪ್ಲಾಸ್ಟಿಕ್ ಅಂತ ಇದೆ. ಇದರಲ್ಲಿ ಪ್ರಮುಖವಾದಂಥ ವಸ್ತು ಅಂತ ಕೇಳಿರೋದು ಅಂದರೆ ಅದು ಇಲ್ಲದೆ ಮನೆಯನ್ನು ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಈ ಒಂದು ಪ್ರಶ್ನೆ ಅರ್ಥ ಆಗುತ್ತೆ. ನಾವು ಆ ರೀತಿಯಾಗಿ ಅರ್ಥ ಮಾಡಿಕೊಂಡು ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗತ್ತೆ. ಹಿತ್ತಾಳೆಯಿಂದ ಸಾಮಾನ್ಯವಾಗಿ ಮನೆ ಕಟ್ಟೋದ್ರಲ್ಲಿ ಬಳಸೋದಿಲ್ಲ. ಹಾಗಾಗಿ ಆಪ್ಷನ್ ಎ ಅನ್ನುವಂಥದ್ದು ರಾಂಗ್ ಆಗುತ್ತೆ. ಆಪ್ಷನ್ ಬಿ ಚಿನ್ನದಿಂದಲೂ ಕೂಡ ಯಾರೂ ಮನೆಯನ್ನು ಕಟ್ಟಲ್ಲ.
ಅದು ರಾಂಗು. ಪ್ಲಾಸ್ಟಿಕ್ಕಿಂದ ಕೂಡ ಮನೆಯನ್ನು ಕಟ್ಟೋದಿಲ್ಲ, ಹಾಗಾಗಿ ಸಾಮಾನ್ಯವಾಗಿ ಅದು ಕೂಡ ತಪ್ಪಾಗುತ್ತೆ. ಪ್ರಮುಖವಾದಂಥ ವಸ್ತು ಮನೆ ಕಟ್ಟಲಿಕ್ಕೆ ಬೇಕಾಗಿರುವಂಥದ್ದು ಕಬ್ಬಿಣ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಮುಂದೆ 3ನೇ ಪ್ರಶ್ನೆಯನ್ನು ನೋಡೋಣ. ಈಗ ಹೆಚ್ಚಾಗಿ ಕಟ್ಟಲಾಗುತ್ತಿರುವ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವ ಮನೆ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಮೊದಲು ಹಿಂದಿನ ಕಾಲದಲ್ಲೆಲ್ಲ ಗುಡಿಸಲಲ್ಲಿ ಶೆಡ್ಗಳನ್ನ ಹಾಕ್ಕೊಂಡು ಈ ರೀತಿಯಾಗಿ ಮನೆಗಳನ್ನು ನಿರ್ಮಿಸಿ ಬದುಕ್ತಾ ಇದ್ರು. ಆದರೆ ಅವರು ಕೇಳಿರುವಂಥದ್ದು ಈಗ ಅಂದರೆ ಇತ್ತೀಚೆಗೆ ಇವಾಗಿನ ದಿನಮಾನಗಳಲ್ಲಿ ಕಟ್ಟಲಾಗುತ್ತಿರುವ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವ ಮನೆ ಡ್ಯಾಶ್ ಅಂತ ಕೇಳಿದ್ದಾರೆ. ಮೊದಲನೇದು ನೋಡಿ, ತಾರಸಿ ಮನೆ ಅಂತ ಅರ್ಥ. ಅಂದರೆ ಮೋಲ್ಡ್ ಮನೆ ಅಂತೀವಲ್ಲ ನಾವು, ಅದು ಕಾಂಕ್ರೀಟ್ ಹಾಕಿ ಕಟ್ತಾರಲ್ಲ ಮೇಲೆ, ಅದು ತಾರಸಿ ಮನೆ. ಆಪ್ಷನ್ ಬಿ ನೋಡಿ, ಕೊಟ್ಟಿಗೆ ಮನೆ ಅಂತ ಇದೆ. ಕೊಟ್ಟಿಗೆ ಮನೆ ಅಂದರೆ ಹಿಂದ್ಕಿಲ್ ಕಾಲದಲ್ಲಿ ಹಳೇದೆಲ್ಲ ಇರ್ತಿದ್ವಲ್ಲ, ಮೇಲೆ ಜಂತಿ ಅಂತ ಎಲ್ಲ ಇರ್ತಿತ್ತು, ಕಟ್ಟಿಗೆದಾಗಲಿ ತಗಡಾಗಲಿ ಶೀಟ್ಗಳನ್ನ ಹಾಕಿ ಕಟ್ತಾ ಇದ್ರಲ್ಲ, ಅದು ಕೊಟ್ಟಿಗೆ ಮನೆ. ಆಪ್ಷನ್ ಸಿ ಟೆಂಟ್ ಮನೆ ಅಂದರೆ ಈಗ ಟೆಂಟ್ಗಳನ್ನ ಹಾಕ್ಕೊಂಡಿರ್ತಾರೆ ನೋಡಿ, ತಾಡ್ಪಲ್ಲಿಲೆ ಅಥವಾ ಈ ತಗಡುಗಳಲ್ಲಿ ಟೆಂಟ್ಗಳನ್ನು ಹಾಕ್ಕೊಂಡು ವಾಸ ಮಾಡ್ತಿರ್ತಾರೆ, ಅದನ್ನು ಟೆಂಟ್ ಮನೆ ಅಂತ ಕರೀತಾರೆ. ನಂತರ ಗುಡಿಸಲು ಅಂತ ಬರುತ್ತೆ. ಇವು 4ರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಟ್ಟಲಾಗುತ್ತಿರುವ ಮತ್ತು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುತ್ತಿರುವಂಥ ಮನೆ ಆಪ್ಷನ್ ಎ ತಾರಸಿ ಮನೆ ಆಗಿರುತ್ತೆ. ಯಾಕಂದರೆ ಇದು ಎಷ್ಟೇ ಮಳೆ ಬಂದರೂ ಕೂಡ ಸೋರಲ್ಲ, ಗಟ್ಟಿಯಾಗಿರುತ್ತೆ, ಜಾಸ್ತಿ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಹಾಗಾಗಿ ಎಲ್ಲರೂ ತಾರಸಿ ಮನೆಯನ್ನು ಇತ್ತೀಚೆಗೆ ಸಾಮಾನ್ಯವಾಗಿ ಕಟ್ತಾರೆ. ಆಪ್ಷನ್ ಎ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಮುಂದೆ 4ನೇ ಪ್ರಶ್ನೆ ನೋಡಿ, ಉತ್ತಮ ಮನೆ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಮನೆಯಲ್ಲಿ ಯಾವಾಗಲೂ ಕತ್ಲಿರಬೇಕು. ಮನೆಯಲ್ಲಿ ಯಾವಾಗಲೂ ಕತ್ಲಿದ್ರೆ ಅದು ಉತ್ತಮ ಮನೆ ಆಗುತ್ತಾ? ನಂತರ ಆಪ್ಷನ್ ಬಿ ಗಾಳಿ ಬೆಳಕು ಯಥೇಚ್ಛವಾಗಿ ಬರುವಂತಿರಬೇಕು. ಅಂದರೆ ಗಾಳಿ ಬೆಳಕು ಜಾಸ್ತಿ ಬರುವಂತಿರಬೇಕು. ಅಂದರೆ ಕಿಟಕಿಗಳು, ಬಾಗಿಲುಗಳು, ಬೆಳಕಿನ ಕಿಂಡಿಗಳೆಲ್ಲ ಇರೋ ರೀತಿಯಾಗಿ ಬೆಳಕು ಯಥೇಚ್ಛವಾಗಿ ಬರುವಂತೆ ಮನೆ ಕಟ್ತಿರಲ್ಲ, ಅದು ಉತ್ತಮ ಮನೆನಾ? ಆಪ್ಷನ್ ಸಿ ನೋಡಿ, ಕಿಟಕಿಗಳು ಬಾಗಿಲುಗಳು ಚಿಕ್ಕವು ಇರಬೇಕು. ಆಪ್ಷನ್ ಸಿ ಏನಿರುತ್ತಂದರೆ ಮನೆಯಲ್ಲಿರುವಂಥ ಕಿಟಕಿಗಳನ್ನ ಬಾಗಿಲುಗಳನ್ನೆಲ್ಲ ಇಟ್ಟಿರ್ತೀವಲ್ಲ, ಅದು ಚಿಕ್ಕದಾಗಿರ್ಬೇಕಂತೆ, ಅದು ಸರಿಯಾಗುತ್ತಾ? ನಂತರ ಆಪ್ಷನ್ ಡಿ ನೋಡಿ, ಮಳೆ ನೀರು ನೇರವಾಗಿ ಒಳಗೆ ಬರುವಂತಿರಬೇಕು. ಈಗ ಮಳೆ ಬಂದಾಗ ನೀರೆಲ್ಲನೂ ಒಳಗಡೆ ಬರುವಂತಿದ್ರೆ ಅದು ಉತ್ತಮ ಮನೆ ಆಗುತ್ತಾ ಅನ್ನುವಂಥದ್ದು 4ನೇ ಆಪ್ಷನ್ ಆಗುತ್ತೆ. ಈಗ ಸರಿಯಾಗಿರುವಂಥ ಉತ್ತರವನ್ನು ನಾವು ಈ 4ರಲ್ಲಿ ಕಂಪೇರ್ ಮಾಡಿದಾಗ ಆಪ್ಷನ್ ಬಿ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಯಾವಾಗಲೂ ಮನೆಯಲ್ಲಿ ಕತ್ಲಿದ್ರೆ ಅದು ಉತ್ತಮ ಮನೆ ಆಗೋದಿಲ್ಲ. ನಂತರ ಕಿಟಕಿಗಳು ಬಾಗಿಲುಗಳು ಚಿಕ್ಕದಿದ್ದರೆ ಬೆಳಕು ಸಾಮಾನ್ಯವಾಗಿ ಒಳಗಡೆ ಬರೋದಿಲ್ಲ, ಹಾಗಾಗಿ ಅದು ಕೂಡ ತಪ್ಪಾಗುತ್ತೆ. ನಂತರ ಮಳೆ ನೀರು ಒಳಗೆ ಬರುವಂತೆ ಇರಬೇಕು ಅಂತ ಹೇಳಿದ್ದಾರೆ, ಇದು ಕೂಡ ರಾಂಗ್ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಯಾವಾಗಲೂ ಗಾಳಿ ಮತ್ತು ಬೆಳಕು ಯಥೇಚ್ಛವಾಗಿ ಬರುವಂತಿದ್ದರೆ ಅದು ಉತ್ತಮ ಮನೆ ಅಂತ ನಾವು ಸಾಮಾನ್ಯವಾಗಿ ತಿಳಿದುಕೊಳ್ಳಬಹುದು. ಮುಂದಿನ ಪ್ರಶ್ನೆ ಹೋಗೋಣ. ಬೇಸಿಗೆಯಲ್ಲಿ ನಾವು ಹತ್ತಿ ಬಟ್ಟೆಯನ್ನು ಧರಿಸಲು ಕಾರಣ ಅಂತ ಕೇಳಿದ್ದಾರೆ. ಬೇಸಿಗೆ ಕಾಲದಲ್ಲಿ ನಾವು ಅಥವಾ ಜನರು ಹತ್ತಿ ಬಟ್ಟೆಯನ್ನು ಯಾಕೆ ಹಾಕ್ಕೊಳ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ ಎ ನೋಡಿ, ಹತ್ತಿಯನ್ನು ಬೆಳೆಯುವುದು ತುಂಬ ಸುಲಭ. ಹತ್ತಿಯನ್ನು ಬೆಳೆಯುವುದು ತುಂಬ ಸುಲಭ, ಹಾಗಾಗಿ ನಾವು ಹತ್ತಿ ಬಟ್ಟೆಗಳನ್ನು ಬೇಸಿಗೆಯಲ್ಲಿ ಹಾಕ್ಕೊಳ್ತೀವಿ ಅಂತ ಇದೆ. ಇದಕ್ಕೂ ಒಂದಕ್ಕೊಂದು ಸಂಬಂಧ ಆಗ್ತಾ ಇಲ್ಲ, ಸರಿಯಾದಂಥ ಕಾರಣ ಅಲ್ಲ ಅದು. ಪ್ರಶ್ನೆಗೆ ಅವರು ಕೇಳಿದಂಥ ಪ್ರಶ್ನೆಗೆ ಸರಿಯಾದಂಥ ಕಾರಣ ಅಲ್ಲ, ಹಾಗಾಗಿ ಅದು ತಪ್ಪು. ಆಪ್ಷನ್ ಬಿ ನೋಡಿ, ಹತ್ತಿ ಬಟ್ಟೆಯನ್ನು ತೊಳೆಯುವುದು ತುಂಬ ಸುಲಭ. ಹತ್ತಿ ಬಟ್ಟೆಯನ್ನು ತುಂಬ ಸುಲಭ ಅಂತ ಬೇಸಿಗೆ ಕಾಲದಲ್ಲಿ ಹೆಚ್ಚಿಗೆ ಹತ್ತಿ ಬಟ್ಟೆಯನ್ನು ಉಪಯೋಗಿಸ್ತೀವಾ? ಇಲ್ಲ. ಯಾವುದೇ ಬಟ್ಟೆ ಆದ್ರೂ ಅದೇ ರೀತಿಯಾಗಿ ಒಂದೇ ರೀತಿಯಾಗಿ ತೊಳೆಯೋದು, ಅದು ಕೂಡ ಆಪ್ಷನ್ ತಪ್ಪಾಗುತ್ತೆ. ನಂತರ ಆಪ್ಷನ್ ಸಿ ನೋಡಿ, ಹತ್ತಿ ಬಟ್ಟೆ ಬೆವರನ್ನು ಹೀರಿ ದೇಹವನ್ನು ತಂಪಾಗಿಡುತ್ತದೆ. ಆಪ್ಷನ್ ಡಿ ನೋಡಿ, ಹತ್ತಿ ಬಟ್ಟೆಗಳನ್ನು ಕಡಿಮೆ ಹಣದಲ್ಲಿ ಕೊಂಡುಕೊಳ್ಳಬಹುದು. ಇಲ್ಲ, ಸಾಮಾನ್ಯವಾಗಿ ಹತ್ತಿ ಬಟ್ಟೆಗಳು ಎಲ್ಲ ಬಟ್ಟೆಗಳು ಒಂದೇ ದರದಲ್ಲಿ ಇರ್ತವೆ, ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಆಪ್ಷನ್ ಸಿ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಗುತ್ತೆ, ಆಪ್ಷನ್ ಸಿ.
ನೋಡಿ, ಹತ್ತಿ ಬಟ್ಟೆ ಸಾಮಾನ್ಯವಾಗಿ ನಾವು ಬೇಸಿಗೆ ಕಾಲದಲ್ಲೆಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ, ಕೆಲಸ ಮಾಡೋದ್ರಿಂದ, ಓಡಾಡೋದ್ರಿಂದ, ಇಂಥ ಎಲ್ಲ ಕೆಲಸಗಳನ್ನು ಚಟುವಟಿಕೆಗಳನ್ನು ಮಾಡೋದ್ರಿಂದ ನಾವು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಹೆಚ್ಚು ಬೆವರು ಬರುತ್ತೆ ನಮ್ಮ ಮೈಯಲ್ಲಿ. ಹತ್ತಿ ಬಟ್ಟೆ ಏನು ಮಾಡುತ್ತೆ, ಅದು ನಮ್ಮ ಮೈಯಲ್ಲಿ ಬಂದಂಥ ಬೆವರನ್ನೆಲ್ಲ ಹೀರಿ ನಮ್ಮ ದೇಹ ಬೇಸಿಗೆ ಕಾಲದಲ್ಲಿ ಅಂದರೆ ಬಿಸಿಲಲ್ಲಿ ತಂಪಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಜನರು ಬೇಸಿಗೆ ಕಾಲದಲ್ಲಿ ಹೆಚ್ಚು ಹತ್ತಿ ಬಟ್ಟೆಯನ್ನು ಉಪಯೋಗಿಸ್ತಾರೆ. ನಂತರ ಮುಂದೆ ನೋಡಿ, 6ನೇ ಪ್ರಶ್ನೆ. ಸೀಮಾಳು ನಗರದ ವಾಸವನ್ನು ಇಷ್ಟಪಡುತ್ತಾಳೆ, ಅದಕ್ಕೆ ಕಾರಣ ಡ್ಯಾಶ್ ಅಂತ ಇದೆ. ಇದು ಸಮುದಾಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಅದರಲ್ಲೂ ನಗರ ಸಮುದಾಯಕ್ಕೆ ಅದರ ಲಕ್ಷಣಗಳು ನಿಮಗೆ ಗೊತ್ತಿತ್ತು ಅಂತಂದರೆ ಈ ಒಂದು ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರವನ್ನು ಕಂಡುಹಿಡಿಬೋದು. ನೋಡಿ, ಅಲ್ಲಿ ಆಪ್ಷನ್ ಎ ನೋಡಿ, ಉತ್ತಮ ರಸ್ತೆಗಳಿದ್ದು ಸಾರಿಗೆ ವ್ಯವಸ್ಥೆ ಉತ್ತಮವಾಗಿದೆ. ನಗರದಲ್ಲಿ ಉತ್ತಮ ರಸ್ತೆಗಳಿರ್ತವೆ ಮತ್ತು ಸಾರಿಗೆ ವ್ಯವಸ್ಥೆ ಚೆನ್ನಾಗಿರುತ್ತೆ. ಅಂದರೆ ಟೈಮ್ಗೆ ಬಸ್ಗಳು ಇರ್ತವೆ, ಆಟೋಗಳು ಇದೆಲ್ಲ ಜಾಸ್ತಿ ಇರುತ್ತೆ ಅಂತ ಆಪ್ಷನ್ 1 ಹೇಳ್ತಾ ಇದೆ. ಆಪ್ಷನ್ ಬಿ ನೋಡಿ, ನಗರದಲ್ಲಿ ಅವಶ್ಯಕ ವಸ್ತುಗಳು ತಕ್ಷಣದಲ್ಲಿ ಸಿಗುತ್ತವೆ. ಅಂದರೆ ಸಿಟಿಗಳಲ್ಲಿ, ನಗರ ಸಮುದಾಯದಲ್ಲಿ ಅವಶ್ಯಕ ವಸ್ತುಗಳು, ನಮಗೆ ಬೇಕಾದಂಥ ವಸ್ತುಗಳು ಬೇಗ ಸಿಗುತ್ತವೆ ಅಂತ ಹೇಳ್ತಾ ಇದೆ. ಆಪ್ಷನ್ ಸಿ ನೋಡಿ, ಹೆಚ್ಚಿನ ವಿದ್ಯಾಭ್ಯಾಸ ಮತ್ತು ತರಬೇತಿ ಪಡೆಯಬಹುದು. ಅಂದರೆ ಆಪ್ಷನ್ ಸಿ ಏನು ಹೇಳ್ತಾ ಇದೆ ಅಂದರೆ, ನಗರ ಸಮುದಾಯದಲ್ಲಿ ಅಂದರೆ ನಗರಗಳಲ್ಲಿ ಶಾಲೆಗಳು ಹೆಚ್ಚಾಗಿರ್ತವೆ, ಅಲ್ಲಿ ಶಿಕ್ಷಣ ವ್ಯವಸ್ಥೆ ಸೌಲಭ್ಯ ಇರುತ್ತೆ, ಹಾಗಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಮತ್ತು ತರಬೇತಿಯನ್ನು ಪಡಿಬಹುದು ಅಂತ ಹೇಳ್ತಾ ಇದೆ. ಆದರೆ ಆಪ್ಷನ್ ಡಿ ಏನು ಹೇಳ್ತದೆ, ಮೇಲಿನ ಎಲ್ಲವೂ ಸರಿ ಅಂತ ಹೇಳ್ತಾ ಇದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ನೀವು ಈಗಾಗಲೇ ಗುರುತಿಸಿದ್ದೀರಿ ಅಂದ್ಕೊಂಡಿದ್ದೀನಿ. ಇವೆಲ್ಲವೂ ಕೂಡ ಸರಿಯಾಗ್ತವೆ. ಆಪ್ಷನ್ ಎ, ಬಿ ಮತ್ತು ಸಿ 3 ಕೂಡ ನಗರ ಸಮುದಾಯದ ಲಕ್ಷಣಗಳಾಗಿರ್ತವೆ. ಹಾಗಾಗಿ ಆಪ್ಷನ್ ಡಿ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಗುತ್ತೆ. ನೋಡಿ, ಇವಿಷ್ಟು ನಗರ ಸಮುದಾಯದ ಲಕ್ಷಣಗಳು. ಅಲ್ಲಿ ಉತ್ತಮ ರಸ್ತೆಗಳಿರ್ತವೆ, ಸಾರಿಗೆ ವ್ಯವಸ್ಥೆ ಚೆನ್ನಾಗಿರುತ್ತೆ, ನಗರದಲ್ಲಿ ಅವಶ್ಯಕ ವಸ್ತುಗಳು ತಕ್ಷಣದಲ್ಲಿ ಸಿಗುತ್ತವೆ, ಹೆಚ್ಚಿನ ವಿದ್ಯಾಭ್ಯಾಸ ಮತ್ತು ತರಬೇತಿಯನ್ನು ಪಡೆಯಲಿಕ್ಕೆ ಶಿಕ್ಷಣದ ಸೌಲಭ್ಯಗಳಿರ್ತವೆ, ಗ್ರಂಥಾಲಯದ ವ್ಯವಸ್ಥೆ ಇರುತ್ತೆ, ಶೌಚಾಲಯಗಳ ವ್ಯವಸ್ಥೆ ಇರುತ್ತೆ. ಇದೆಲ್ಲ ವ್ಯವಸ್ಥೆಗಳು ನಗರ ಸಮುದಾಯದಲ್ಲಿ, ಒಳಚರಂಡಿ ವ್ಯವಸ್ಥೆ ಇರುತ್ತೆ. ಹೀಗೆ ಅದರ ಲಕ್ಷಣಗಳು ನಗರ ಸಮುದಾಯದ್ದು, ಗ್ರಾಮೀಣ ಸಮುದಾಯದ್ದು ಮತ್ತು ಬುಡಕಟ್ಟು ಸಮುದಾಯದ ಲಕ್ಷಣಗಳೆಲ್ಲ ನೀವು ಅವರ ಒಂದು ವೃತ್ತಿಗಳು, ಆ ಸಮುದಾಯದ ಲಕ್ಷಣಗಳು ಎಲ್ಲ ನೀವು ಸಂಪೂರ್ಣವಾಗಿ ತಿಳಿದುಕೊಂಡ್ರೆ ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಬಹಳ ಸುಲಭ ಆಗುತ್ತೆ. ಮುಂದಿನ ಪ್ರಶ್ನೆ. ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಎಳ್ಳು ಬೆಲ್ಲವನ್ನು ಸಾಮಾನ್ಯವಾಗಿ ಸೇವಿಸಲು ಕಾರಣ. ನೋಡಿ, ಈಗ ಮೊನ್ನೆ ತಾನೇ ನಾವು ಜನವರಿ 15ನೇ ತಾರೀಕು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಆ ಒಂದು ಹಬ್ಬದ ಸಮಯದಲ್ಲಿ ನೀವೆಲ್ಲರೂ ಎಳ್ಳು ಬೆಲ್ಲವನ್ನು ನಿಮ್ಮ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಂಡಿದ್ದೀರಿ. ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ನಿಮ್ಮ ಮನೆ ಪಕ್ಕದಲ್ಲಿ ಇರತಕ್ಕಂಥ ಸ್ನೇಹಿತರು, ನಿಮ್ಮ ಸಹಪಾಠಿಗಳ ಜೊತೆ ಹಂಚಿಕೊಂಡಿದ್ದೀರಿ. ಎಲ್ಲರೂ ನೀವು ಅವರಿಗೆ ಎಳ್ಳು ಬೆಲ್ಲ ಕೊಟ್ಟಿದ್ದೀರಿ, ಅವ್ರು ನಿಮಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಎಲ್ಲರೂ ತಿಂದಿದ್ದೀರಿ, ಸೇವನೆ ಮಾಡಿದ್ದೀರಿ. ಅದನ್ನು ಸೇವಿಸಲು ಕಾರಣ, ಆ ಥರ ಯಾಕೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನೋಡಿ, ಬಾಯಿ ರುಚಿಗಾಗಿ, ಅಂದರೆ ನಮ್ಮ ಬಾಯಿಗೆ ರುಚಿ ಬರಲಿ ಅಂತ ಕೊಡ್ತೀವಿ ಅಂತ ಆಪ್ಷನ್ ಎ ಹೇಳ್ತಾ ಇದೆ. ಆಪ್ಷನ್ ಬಿ ನೋಡಿ, ಸಂಪ್ರದಾಯ ಪಾಲನೆಗಾಗಿ, ಅಂದರೆ ಹಳೆ ಕಾಲದಿಂದನೂ ಆ ಥರ ಮಾಡ್ಕೊಂಡು ಬರ್ತಾಯಿದ್ರು, ಅದಕ್ಕೆ ನಾವು ಸಹ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಇದೆ. ಆಪ್ಷನ್ ಸಿ, ದೇಹದಲ್ಲಿನ ಕೊಬ್ಬಿನ ಅಂಶವನ್ನು ಹೆಚ್ಚಿಸಲು. ಆಪ್ಷನ್ ಸಿ ಹೇಳ್ತಾ ಇದೆ, ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶವನ್ನು ಹೆಚ್ಚಿಸ್ಲಿಕ್ಕೋಸ್ಕರ ನಾವು ಅದನ್ನು ಸೇವನೆ ಮಾಡಿದ್ದೀವಿ ಅಂತ. ಕೊಬ್ಬು ಯಾವುದಕ್ಕೆ ಸಹಕಾರಿ ಅಂತಂದರೆ ನಮಗೆ ಶಕ್ತಿಯನ್ನು ಕೊಡಲಿಕ್ಕೆ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಸಹಕಾರಿಯಾಗತ್ತೆ. ಆಪ್ಷನ್ ಡಿ ಹೇಳ್ತಾ ಇದೆ, ದೇವರನ್ನು ಮೆಚ್ಚಿಸುವ ಸಲುವಾಗಿ. ನಾವು ದೇವರನ್ನು ಮೆಚ್ಚಿಸ್ಬೇಕಂತೇಳಿ ಎಳ್ಳು ಮತ್ತು ಬೆಲ್ಲವನ್ನು ಸಂಕ್ರಾಂತಿ ಹಬ್ಬದ ದಿನ ತಿಂತೀವಿ ಅಂತ ಹೇಳ್ತಾ ಇದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ, ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶವನ್ನು ಹೆಚ್ಚಿಸ್ಲಿಕ್ಕೋಸ್ಕರ ನಾವು ಸಂಕ್ರಾಂತಿಯ ಹಬ್ಬದ ಸಮಯದಲ್ಲಿ ಎಳ್ಳು ಬೆಲ್ಲವನ್ನು ಸೇವನೆ ಮಾಡ್ತೀವಿ. ಪ್ರಾಣಿಗಳಲ್ಲಿ ಪೋಷಣೆ ಅನ್ನುವಂಥ ಪಾಠದಲ್ಲಿ ನೀವು
ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು, ಕೊಬ್ಬು ಇವುಗಳ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೀರಿ. ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಸಾಮಾನ್ಯವಾಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವಂಥ ಅಂಶಗಳು. ಇನ್ನು ಪ್ರೋಟೀನ್ಸು ದೇಹವನ್ನು ನಿರ್ಮಾಣಕಾರಕ, ಆದರೆ ವಿಟಮಿನ್ಸ್ ಬಂದು ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹಕ್ಕೆ ನೀಡ್ತಾ ಹೋಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿ. ಮುಚ್ಚಿದ ಒಳಚರಂಡಿ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಹೊರವಲಯದ ವರ್ತುಲ ರಸ್ತೆ ವ್ಯವಸ್ಥೆ ಇವು ಈ ಸಮುದಾಯದ ಲಕ್ಷಣಗಳಾಗಿವೆ. ಇದನ್ನು ನಾವು ಕಳೆದ ಒಂದು ಪ್ರಶ್ನೆಯಲ್ಲೇ ಚರ್ಚೆಯನ್ನು ಮಾಡಿದ್ದೀವಿ. ಸಾಮಾನ್ಯವಾಗಿ ಗ್ರಾಮೀಣ ಸಮುದಾಯದಲ್ಲಿ ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಕಂಡುಬರುವುದಿಲ್ಲ. ಹಾಗಾಗಿ ಗ್ರಾಮೀಣ ಸಮುದಾಯ ತಪ್ಪು. ಬುಡಕಟ್ಟು ಸಮುದಾಯದಲ್ಲಿ ಅಲ್ಲಿ ಕನಿಷ್ಠವಾದಂತಹ ಮೂಲಭೂತ ಸೌಲಭ್ಯಗಳು ಇರೋದಿಲ್ಲ. ಅಲ್ಲಿನ ಜನರಿಗೆ ಅದರ ಅರಿವು ಕೂಡ ಇರೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಕೂಡ ತಪ್ಪಾಗುತ್ತೆ. ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ, ನಗರ ಸಮುದಾಯ ಅಂತ ಇದೆಯಲ್ಲ, ಅದು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಸಾಮಾನ್ಯವಾಗಿ ನಗರ ಸಮುದಾಯಗಳಲ್ಲಿ ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಕಂಡುಬರುತ್ತೆ. ನಂತರ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಕೂಡ ಕಂಡುಬರುತ್ತೆ. ಹೊರವಲಯದ ವರ್ತುಲ ರಸ್ತೆಗಳು ವ್ಯವಸ್ಥೆ ಕಂಡುಬರುತ್ತೆ. ಅಂದರೆ ರೋಡ್ಗಳೆಲ್ಲ ಡಾಂಬರ್ಗಳಿಂದ ಮಾಡಿರ್ತಾರೆ. ಅಗಲವಾದಂಥ ದೊಡ್ಡ ದೊಡ್ಡ ರೋಡ್ಗಳಿರ್ತವೆ. ಈ ರೀತಿಯಾಗಿ ರಸ್ತೆ ವ್ಯವಸ್ಥೆ ಸರಿಯಾಗಿರುತ್ತೆ. ಸಾರಿಗೆ ವ್ಯವಸ್ಥೆ ಇರುತ್ತೆ, ಶಿಕ್ಷಣದ ವ್ಯವಸ್ಥೆ ಇರುತ್ತೆ, ಆಸ್ಪತ್ರೆಗಳ ವ್ಯವಸ್ಥೆ, ಹೀಗೆ ಎಲ್ಲವೂ ಕೂಡ ನಗರ ಸಮುದಾಯದಲ್ಲಿ ಲಭ್ಯವಾಗ್ತಾ ಹೋಗ್ತವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ನೋಡಬಹುದಾದ ವಸ್ತು ಡ್ಯಾಶ್ ಅಂತ ಇದೆ. ನಾವು ವಸ್ತು ಸಂಗ್ರಹಾಲಯದಲ್ಲಿ ಯಾವ ವಸ್ತುಗಳನ್ನು ನೋಡಬಹುದು, ಕೆಳಗಡೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವ ವಸ್ತುಗಳನ್ನು ನೋಡಬಹುದು ಅಂತ ಪ್ರಶ್ನೆ. ಆಪ್ಷನ್ ಎ ನೋಡಿ, ಇಂದಿನ ಕಾಲದಲ್ಲಿ ಬಳಸುತ್ತಿದ್ದ ವಸ್ತುಗಳು, ಇಂದಿನ ಕಾಲದ ಆಯುಧಗಳು, ವಿಗ್ರಹಗಳು, ಇಂದಿನ ಕಾಲದ ನಾಣ್ಯಗಳು ಮತ್ತು ಶಾಸನಗಳು. ಆಪ್ಷನ್ ಡಿ, ಮೇಲಿನ ಎಲ್ಲವೂ ಅಂತ ಇದೆ. ನೋಡಿ, ವಸ್ತು ಸಂಗ್ರಹಾಲಯದಲ್ಲಿ ಏನು ಮಾಡಿರ್ತಾರೆ, ವಸ್ತುಗಳನ್ನೆಲ್ಲ ಸಂಗ್ರಹಣೆ ಮಾಡಿರ್ತಾರೆ. ಯಾವ್ಯಾವ ವಸ್ತುಗಳನ್ನ ಸಂಗ್ರಹಣೆ ಮಾಡ್ತಾರೆ ಅಂತಂದರೆ, ಆಪ್ಷನ್ ಎನಲ್ಲಿ ಹೇಳಿರುವಂತೆ ಇಂದಿನ ಕಾಲದಲ್ಲಿ ಬಳಸುತ್ತಿದ್ದಂಥ ವಸ್ತುಗಳು ಮುಂದಿನ ಪೀಳಿಗೆಯವರಿಗೆ ಗೊತ್ತಾಗಲಿ ಅಂತ ಇಂದಿನ ಕಾಲದಲ್ಲಿ ಬಳಸುತ್ತಿದ್ದಂಥ ವಸ್ತುಗಳನ್ನು ಸಂಗ್ರಹಣೆ ಮಾಡಿರ್ತಾರೆ. ಇದು ಸರಿ. ನಂತರ ಇಂದಿನ ಕಾಲದ ಆಯುಧಗಳು, ವಿಗ್ರಹಗಳು ಇವೆಲ್ಲವನ್ನು ಕೂಡ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ. ನಂತರ ಇಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂಥ ನಾಣ್ಯಗಳು, ಶಾಸನಗಳು, ಉಡುಪುಗಳು ಇವೆಲ್ಲವನ್ನು ಕೂಡ ಅಲ್ಲಿ ಸಂಗ್ರಹಣೆ ಮಾಡಿ ಇಟ್ಟಿರೋದ್ರಿಂದ ಆಪ್ಷನ್ ಡಿ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಗ್ತದೆ. ನೆಕ್ಸ್ಟು 10ನೇ ಪ್ರಶ್ನೆ ನೋಡಿ. ರಾಮುವಿನ ಗ್ರಾಮದಲ್ಲಿ ಮಳೆ ತುಂಬ ಕಡಿಮೆ ಇರುವ ಕಾರಣ ಅವನು ಆಯ್ಕೆ ಮಾಡಿಕೊಳ್ಳಬಹುದಾದ ಬೆಳೆಗಳು ಅಂತ ಇದೆ. ಈ ಒಂದು ಪ್ರಶ್ನೆ ಬೆಳೆಗಳಿಗೆ ಸಂಬಂಧಿಸಿದಂತೆ. ರಾಮುವಿನ ಗ್ರಾಮದಲ್ಲಿ ಮಳೆ ತುಂಬ ಕಡಿಮೆ ಇದೆ ಅಂತೆ. ತುಂಬ ಕಡಿಮೆ ಇರುವಂಥ ಮಳೆ ತುಂಬ ಕಡಿಮೆ ಇರೋದ್ರಿಂದ ಆ ಒಂದು ಪ್ರದೇಶಕ್ಕೆ ಅಥವಾ ಆ ಒಂದು ಪ್ರದೇಶದಲ್ಲಿ ಯಾವ ಬೆಳೆಗಳನ್ನು ಬೆಳಿಬಹುದು, ರಾಮು ಯಾವ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ ನೋಡಿ, ರಾಗಿ ಮತ್ತು ನವಣೆ ಅಂತ ಇದೆ. ಆಪ್ಷನ್ ಬಿ, ಅಡಿಕೆ ಮತ್ತು ತೆಂಗು ಅಂತ ಇದೆ. ಆಪ್ಷನ್ ಸಿ, ಬಾಳೆ ಮತ್ತು ಕಬ್ಬು ಅಂತ ಇದೆ. ಆಪ್ಷನ್ ಡಿ, ಕಾಫಿ ಮತ್ತು ಮೆಣಸು. ನಾವು ಸಾಮಾನ್ಯವಾಗಿ ಅಡಿಕೆ ಮತ್ತು ತೆಂಗನ್ನು ತೋಟಗಳಲ್ಲಿ, ಅಂದರೆ ತೋಟಗಾರಿಕೆ ಬೆಳೆಗಳಲ್ಲಿ ನೋಡಿರ್ತೀವಿ. ಯಾರ್ದಾದ್ರೂ ತೋಟ ಇದ್ದರೆ, ಅವ್ರದ್ದು ಬೋರ್ವೆಲ್ ಇದ್ದು ನೀರೆಲ್ಲ ಇದ್ದರೆ ಅವರು ಅಡಿಕೆ ಮತ್ತು ತೆಂಗನ್ನು ಬೆಳೆದಿರ್ತಾರೆ ಸಾಮಾನ್ಯವಾಗಿ. ಹಾಗಾಗಿ ಮಳೆ ತುಂಬ ಕಡಿಮೆ ಇದ್ದರೆ ಈ ಬೆಳೆಗಳನ್ನು ಬೆಳೆಯಲು ಸಾಧ್ಯ ಇಲ್ಲ. ಇನ್ನು ಬಾಳೆ ಮತ್ತು ಕಬ್ಬು ಅಷ್ಟೇ, ಅದಕ್ಕೆ ನೀರು ಯಥೇಚ್ಛವಾಗಿ ಬೇಕು. ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಇನ್ನು ಕಾಫಿ ಮತ್ತು ಮೆಣಸು ಇದನ್ನು ಸಾಮಾನ್ಯವಾಗಿ ಕರಾವಳಿ ಪ್ರದೇಶಗಳಲ್ಲಿ, ಅಂದರೆ ಈಗ ಚಿಕ್ಕಮಗಳೂರು, ಕೊಡಗು ಆ ಕಡೆ ಹೆಚ್ಚು ಮಳೆ ಬೀಳ್ತಾ ಇರುತ್ತಲ್ಲ, ಅಂಥ ಒಂದು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬೆಳೀತಾರೆ. ಹಾಗಾಗಿ ಮಳೆ ತುಂಬ ಕಡಿಮೆ ಇತ್ತು ಅಂದರೆ ಇವುಗಳನ್ನು ಬೆಳೆಯಲು ಕೂಡ ಕಷ್ಟ ಆಗುತ್ತೆ.
ಹಾಗಾಗಿ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಆಗತ್ತೆ, ರಾಗಿ ಮತ್ತು ನವಣೆ. ರಾಗಿ ಮತ್ತು ನವಣೆಗಳು ಸಿರಿಧಾನ್ಯಗಳು ಅಂತ ಕರಿತಾ ಹೋಗ್ತೀವಿ ನಾವು. ರಾಗಿ, ನವಣೆ, ಸಜ್ಜೆ, ಸಾಮೆ, ಊದಲು ಇವೆಲ್ಲವೂ ಸಿರಿಧಾನ್ಯಗಳು ಅಂತೇಳಿ ಕರಿತಾ ಹೋಗ್ತೀವಿ. ಅವುಗಳನ್ನು ನಾವು ಕಡಿಮೆ ಮಳೆ ಇದ್ದರೂ ಸಹ ಬೆಳಿಬೋದು. ಅತ್ಯಂತ ಒಣ ಪ್ರದೇಶದಲ್ಲಿ ಕೂಡ ಅವು ಸಾಮಾನ್ಯವಾಗಿ ಬೆಳೀತವೆ. ಆಮೇಲೆ ಅದಕ್ಕೆ ಯಾವುದೇ ರೋಗ ನಿರೋಧಕ ಶಕ್ತಿಗಳನ್ನು ಒಡೆಯೋದಾಗಲಿ, ಬಳಸೋದಾಗಲಿ, ರಸಗೊಬ್ಬರಗಳನ್ನು ಹಾಕೋದಾಗಲಿ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಖರ್ಚು ಕಡಿಮೆ, ಮತ್ತು ಇವುಗಳನ್ನು ನಾವು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಅಗತ್ಯವಾದಂಥ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಸಮೃದ್ಧವಾಗಿರ್ತವೆ. ಅಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಲಿಪಿಡ್ಸು, ವಿಟಮಿನ್ಸು ಇವೆಲ್ಲವೂ ಯಥೇಚ್ಛವಾಗಿರೋದ್ರಿಂದ ನಮ್ಮ ದೇಹಕ್ಕೆ ಉತ್ತಮವಾದಂಥ ಆರೋಗ್ಯ ಧಾನ್ಯಗಳಾಗಿರ್ತವೆ ಈ ಸಿರಿಧಾನ್ಯಗಳು ಅನ್ನುವಂಥವು. ಹಾಗಾಗಿ ಆಪ್ಷನ್ ಎ ರಾಗಿ ಮತ್ತು ನವಣೆಯನ್ನು ರಾಮು ತಮ್ಮ ಗ್ರಾಮದಲ್ಲಿ ಬೆಳೆಯೋದಕ್ಕೆ ಆಯ್ಕೆ ಮಾಡಿಕೊಳ್ಳಬಹುದಾದಂಥ ಬೆಳೆಗಳು ಅಂತ ನಾವು ಹೇಳ್ಬೋದು. ಮುಂದೆ 11ನೇ ಪ್ರಶ್ನೆ ನೋಡಿ. ಬರಗಾಲದಲ್ಲಿ ಮಳೆಯಾಶ್ರಿತ ಭೂಮಿಯಲ್ಲಿ ಈ ಬೆಳೆಯನ್ನು ಬೆಳೆಯುವುದು ಕಷ್ಟ. ನೋಡಿ, ಬರಗಾಲದಲ್ಲಿ ಮಳೆಯಾಶ್ರಿತ ಭೂಮಿ ಅಂದರೆ ಬೋರ್ವೆಲ್ ಇಲ್ಲದೆ ಇರುವಂಥ ಭೂಮಿ, ಮಳೆ ಬಂದರೆ ಮಾತ್ರ ಬೆಳೆ ಬೆಳೀತಾವಲ್ಲ ಅಂಥ ಒಂದು ಭೂಮಿಯಲ್ಲಿ ಈ ಬೆಳೆಯನ್ನು ಬೆಳೆಯುವುದು ಕಷ್ಟ ಅಂತ ಹೇಳಿದ್ದಾರೆ. ಯಾವುದು ಅಂತ ನಾವು ಕಂಡುಹಿಡಿಬೇಕೀಗ. ಆಗಲೇ ಯಾವ ಬೆಳೆ ಬೆಳಿಬಹುದು ಅಂತ ಕೇಳಿದರು, ಈಗ ಯಾವ ಬೆಳೆ ಬೆಳೆಯೋದು ಕಷ್ಟ ಅಂತ ಕೇಳಿದ್ದಾರೆ. ಸಾಮೆ ಅಂದರೆ ನಾನು ಆಗಲೇ ಹೇಳಿದೆ, ಇದು ಒಂದು ಸಿರಿಧಾನ್ಯವಾಗಿರುತ್ತೆ. ಹಾಗಾಗಿ ಇದನ್ನು ಬರಗಾಲದ ಭೂಮಿ, ಮಳೆಯಾಶ್ರಿತ ಭೂಮಿಯಲ್ಲಿ ಬೆಳಿಬೋದು. ಊದಲನ್ನು ಕೂಡ ಸಿರಿಧಾನ್ಯ ಆಗಿರುತ್ತೆ, ಅದನ್ನು ಕೂಡ ಬೆಳಿಬೋದು. ಜೋಳವನ್ನು ಕೂಡ ಬೆಳಿಬೋದು. ಆದರೆ ಕಬ್ಬು ನೋಡಿ, ಇದು ಒಂದು ಅತಿ ಹೆಚ್ಚು ನೀರು ಬೇಕಾಗಿರುವಂಥ ಬೆಳೆ, ನೀರಾವರಿ ಬೆಳೆ ಆಗಿರೋದ್ರಿಂದ ಅದನ್ನು ನಾವು ಬರಗಾಲದಲ್ಲಿ ಮಳೆಯಾಶ್ರಿತ ಭೂಮಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಮುಂದೆ 12ನೇ ಪ್ರಶ್ನೆಯನ್ನು ನೋಡಿ. ಜೇನು ಸಂಗ್ರಹಣೆ, ಬುಟ್ಟಿ ಎಣೆಯುವುದು, ಗೆಡ್ಡೆಗೆಣಸು ಅಗೆಯುವುದು, ಬೇಟೆಯಾಡುವುದು ಇವು ಯಾವ ಸಮುದಾಯದ ಲಕ್ಷಣಗಳಾಗಿವೆ? ನೋಡಿ, ಒಟ್ಟು 3 ಸಮುದಾಯಗಳಲ್ಲಿ ಗ್ರಾಮೀಣ, ನಗರ ಮತ್ತು ಬುಡಕಟ್ಟು ಸಮುದಾಯಗಳಲ್ಲಿ ಜೇನು ಸಂಗ್ರಹಣೆ, ಬುಟ್ಟಿ ಎಣೆಯುವುದು, ಗೆಡ್ಡೆಗೆಣಸು ಅಗೆಯುವುದು, ಬೇಟೆಯಾಡುವುದು ಇವು ಯಾವ ಒಂದು ಸಮುದಾಯದವರ ವೃತ್ತಿಗಳು ಅಥವಾ ಕೆಲಸಗಳು ಅಂತ ಈ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಗ್ರಾಮೀಣ ಸಮುದಾಯ ಆಪ್ಷನ್ ಎ ಗ್ರಾಮೀಣ ಸಮುದಾಯ ಅಂತ ಇದೆ, ಆಪ್ಷನ್ ಬಿ ನಗರ ಸಮುದಾಯ, ಆಪ್ಷನ್ ಸಿ ಬುಡಕಟ್ಟು ಸಮುದಾಯ, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಇದೆ. ಇರೋದೇ 3 ಸಮುದಾಯ, ಹಾಗಾಗಿ 3ರಲ್ಲಿ ಒಂದಾಗಿರಬೇಕು. ಆಪ್ಷನ್ ಡಿ ತಪ್ಪಾಗುತ್ತೆ. ಇನ್ನು ಗ್ರಾಮೀಣ ಸಮುದಾಯದಲ್ಲಿ ಬುಟ್ಟಿ ಎಣೆಯುವುದು, ಜೇನು ಸಂಗ್ರಹಣೆ, ಗೆಡ್ಡೆಗೆಣಸು ಅಗೆಯುವುದು, ಈ ಬೇಟೆಯಾಡುವುದೆಲ್ಲ ಕಂಡು ಬರೋದಿಲ್ಲ, ಹಾಗಾಗಿ ಇದು ತಪ್ಪು. ಗ್ರಾಮೀಣ ಸಮುದಾಯದ ಜನರು ಕೃಷಿಯಲ್ಲಿ ಹೆಚ್ಚು ಪಾಲ್ಗೊಂಡಿರ್ತಾರೆ. ಅದರ ಜೊತೆಗೆ ಕುಂಬಾರಿಕೆ, ನೇಕಾರಿಕೆ ಈ ರೀತಿಯಾಗಿ ಮುಂತಾದ ಉಪಕಸಬುಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಇನ್ನು ನಗರ ಸಮುದಾಯದಲ್ಲಿ ಅದು ಅಭಿವೃದ್ಧಿ ಹೊಂದಿರುವಂಥ ಸಮುದಾಯವಾಗಿದ್ದು ಅಲ್ಲಿನ ಜನರು ಹೆಚ್ಚಾಗಿ ಕೈಗಾರಿಕೆಗಳಲ್ಲಿ ತೊಡಕೊಂಡಿರ್ತಾರೆ. ಇನ್ನು ಬುಡಕಟ್ಟು ಸಮುದಾಯದಲ್ಲಿ ಜೇನು ಸಂಗ್ರಹಣೆ, ಬುಟ್ಟಿ ಎಣೆಯುವುದು, ಗೆಡ್ಡೆಗೆಣಸು ಅಗೆಯುವುದು, ಬೇಟೆಯಾಡುವುದೆಲ್ಲ ಲಕ್ಷಣಗಳು ಕಂಡುಬರುವಂಥದ್ದು ಈ ಬುಡಕಟ್ಟು ಸಮುದಾಯದ ಪ್ರಮುಖ ವೃತ್ತಿಗಳಾಗಿರ್ತವೆ ಇವೆಲ್ಲವು. ನಂತರ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ನೋಡಿ, ಈ ಕೆಳಗಿನವುಗಳಲ್ಲಿ ಆವೀಕರಣಕ್ಕೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಮುಖ್ಯವಾಗಿ ಆವೀಕರಣ ಅಂದರೆ ಏನು ಅಂತ ಮೊದಲಿಗೆ ತಿಳಿದುಕೊಳ್ಬೇಕು. ಆವೀಕರಣ ಅಂದರೆ ದ್ರವ ರೂಪದಲ್ಲಿರುವಂತಹ ವಸ್ತು ಅನಿಲ ರೂಪಕ್ಕೆ ಬದಲಾಗುವುದಕ್ಕೆ ನಾವು ಆವೀಕರಣ ಅಂತ ಕರಿತೀವಿ. ಉದಾಹರಣೆಗೆ ನೋಡಿ, ನಾವು ಮನೆಯಲ್ಲಿ ನೀರನ್ನು ಕಾಯಿಸ್ತಾ ಇರಬೇಕಾದ್ರೆ ಅದು ಕಾದು ಹೊಗೆ ಥರ ಮೇಲೆ ಹೋಗ್ತಾ ಇರುತ್ತೆ. ಅದು ದ್ರವದ ರೂಪದಲ್ಲಿರುವಂಥ ನೀರು ಅನಿಲ ರೂಪಕ್ಕೆ ಬದಲಾಗುವಂಥ ಪ್ರಕ್ರಿಯೆ. ಈಗ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಹೇಳ್ತೀವಿ. ಈ 100 ಡಿಗ್ರಿ ಸೆಲ್ಸಿಯಸ್ ಕಾಯ್ದ ನಂತರ ನೀರೇನಾಗುತ್ತೆ, ದ್ರವರೂಪದಲ್ಲಿರುವಂಥದ್ದು ದ್ರವರೂಪದಿಂದ ಅನಿಲ ರೂಪಕ್ಕೆ ಬದಲಾಗ್ತಾ ಹೋಗುತ್ತೆ. ಈ ಒಂದು ಪ್ರಕ್ರಿಯೆಗೆ ನಾವು ಆವೀಕರಣ ಅಂತ ಕರಿತೀವಿ. ಇಲ್ಲಿ ಆವೀಕರಣಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಏನು ಹೇಳ್ತಾ ಇದೆ ನೋಡಿ, ಬಿಸಿಲಿನಲ್ಲಿ ಒಣಗಲು ಹಾಕಿರುವ ಬಟ್ಟೆಯು ಒಣಗುವುದು ಅಂತ ಹೇಳ್ತಾ ಇದೆ.
ಮುಂದೆ ಆಪ್ಷನ್ ಬಿ ನೋಡಿ, ಮಳೆಯ ಹನಿಗಳು ನೆಲದ ಮೇಲೆ ಬೀಳುವುದು. ಮಳೆ ಬಂದಾಗ ಮಳೆ ನೀರು ನೆಲದ ಮೇಲೆ ಬೀಳುತ್ತಲ್ಲ, ಅದು ಆವಿಕರಣಕ್ಕೆ ಉದಾಹರಣೆನಾ ಅಂತ ಹೇಳ್ತಾ ಇದ್ದಾರೆ. ನಂತರ ಆಪ್ಷನ್ ಸಿ, ಗುಂಡಿಗಳಲ್ಲಿ ಮಳೆಯ ನೀರು ನಿಲ್ಲುವುದು. ಮಳೆ ಬಂದ್ಮೇಲೆ ನೀರು ಹೋಗಿ ಗುಂಡಿಗಳಲ್ಲಿ ನಿಲ್ಲುತ್ತಲ್ವಾ, ಅದು ಆವಿಕರಣಕ್ಕೆ ಉದಾಹರಣೆನಾ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಡಿ, ಒಣಬಟ್ಟೆಯು ನೀರನ್ನು ಹೀರಿಕೊಳ್ಳುವುದು. ಅದು ಆವಿಕರಣಕ್ಕೆ ಉದಾಹರಣೆನಾ ಅಂತ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ದ್ರವ ರೂಪದಲ್ಲಿರುವಂಥ ವಸ್ತು ಅನಿಲ ರೂಪಕ್ಕೆ ಬದಲಾಗುವುದು. ಆಪ್ಷನ್ ಏನಲ್ಲಿದೆ ನೋಡಿ, ಇದು ಆವಿಕರಣಕ್ಕೆ ಒಂದು ಉದಾಹರಣೆ ಆಗ್ತಾ ಹೋಗ್ತದೆ. ಬಿಸಿಲಿನಲ್ಲಿ ಅಂದರೆ ಬಟ್ಟೆ ಒಗೆದು ನಾವು ಒಣ ಆಗಬೇಕಾದ್ರೆ ಅದು ಒದ್ದೆ ಆಗಿರುತ್ತೆ, ತೊಯ್ದಿರುತ್ತೆ. ಅದು ಬಿಸಿಲಿನಲ್ಲಿ ನಾವು ಒಣ ಹಾಕಿದ ಮೇಲೆ ಸ್ವಲ್ಪ ಸಮಯದ ನಂತರ ಏನಾಗಿರುತ್ತೆ, ಎಲ್ಲ ಒಣಗಿರುತ್ತೆ. ಅಂದರೆ ಅದರಲ್ಲಿರುವಂಥ ನೀರು ಆವಿ ರೂಪಕ್ಕೆ, ಅನಿಲ ರೂಪಕ್ಕೆ ಬದಲಾಗಿರುತ್ತೆ. ಇದನ್ನೇ ನಾವು ಆವಿಕರಣ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಂತ ನಾವು ಹೇಳ್ಬೋದು. ಇನ್ನು 2ನೇ ಪ್ರಶ್ನೆ ನೋಡಿ, ಅಡುಗೆ ಮನೆ ತ್ಯಾಜ್ಯಕ್ಕೆ ಒಣ ಕಸವನ್ನು ಸೇರಿಸಬಾರದು ಏಕೆಂದರೆ ಅಂತ ಇದೆ. ಇದು ಕಸದ ವಿಂಗಡಣೆಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ. ಅಡುಗೆ ಮನೆಯಲ್ಲಿ ತ್ಯಾಜ್ಯ ಅಂದರೆ ಕಸ. ಅಡುಗೆ ಮನೆ ಕಸಕ್ಕೆ ನಾವು ಒಣ ಕಸವನ್ನು ಸೇರಿಸಬಾರ್ದು. ಅಂದರೆ ಈಗ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಕಸ ಉಂಟಾಗುತ್ತಲ್ವ, ಈ ಸೊಪ್ಪಿನ ಕಸ ಇರ್ಬೋದು, ಯಾವುದಾದ್ರೂ ಸಿಪ್ಪೆಯನ್ನು ಸುಲಿದಿರ್ತೀವಿ, ವೇಸ್ಟ್ ಆಗಿರೋದನ್ನು ಬಿಸಾಕಿರ್ತೀವಿ, ಕೆಟ್ಟೋಗಿರೋದು, ಕುಳಿತೋಗಿರೋದು ಇರುತ್ತಲ್ವ, ಅದಕ್ಕೆ ಒಣ ಕಸವನ್ನು ಸೇರಿಸಬಾರದು ಏಕೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಏನು ಹೇಳ್ತಾ ಇದೆ ನೋಡಿ, ನಂತರ ವಿಂಗಡಣೆ ಮಾಡುವುದು ಕಷ್ಟ ಸಾಧ್ಯ. ಸೇರಿಸಿದ ಮೇಲೆ ಅದನ್ನು ಬೇರ್ಪಡಿಸೋದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ, ಅಡುಗೆ ಮನೆ ತ್ಯಾಜ್ಯವನ್ನು ಗೊಬ್ಬರ ಮಾಡಬಹುದು. ಆಪ್ಷನ್ ಬಿ ಏನು ಹೇಳ್ತಾ ಇದೆ, ಅಡುಗೆ ಮನೆಯಲ್ಲಿ ಉಂಟಾದಂಥ ಕಸವನ್ನು ನಾವು ಗೊಬ್ಬರವನ್ನಾಗಿ ಮಾರ್ಪಾಡು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ ನೋಡಿ, ಪ್ರಾಣಿಗಳು ಅದನ್ನು ಸೇವಿಸಿ ತೊಂದರೆಗೊಳಗಾಗಬಹುದು. ನಾವು ಅದನ್ನು ತೆಗೆದುಕೊಂಡೋಗಿ ಬಿಸಾಕಿದ ನಂತರ ಪ್ರಾಣಿಗಳು ಅದನ್ನು ತಿಂದಾಗ, ಒಣ ಕಸ ಮತ್ತು ಹಸಿ ಕಸ ಎರಡನ್ನು ತಿಂದುಬಿಡ್ತವೆ ತಿನ್ನುವಾಗ, ಆವಾಗ ಅವುಗಳಿಗೆ ತೊಂದರೆಗಳಾಗುತ್ತೆ ಅಂತ ಹೇಳ್ತಾ ಇದೆ. ನಂತರ ಆಪ್ಷನ್ ಡಿ ಏನು ಹೇಳ್ತಾ ಇದೆ, ಎಲ್ಲ ಆಯ್ಕೆಗಳು ಸರಿಯಾಗಿವೆ ಅಂತ ಹೇಳ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಉಂಟಾದಂಥ ಕಸಕ್ಕೆ ನಾವು ಒಣ ಕಸವನ್ನು ಸೇರಿಸಬಾರ್ದು. ಏಕೆಂದರೆ ನಂತರ ಅದನ್ನು ವಿಂಗಡಣೆ ಮಾಡುವುದು ಕಷ್ಟ ಸಾಧ್ಯ. ಅಂದರೆ ಈಗ ನಾವು ಸಾಮಾನ್ಯವಾಗಿ ಕಸದ ಗಾಡಿಯಲ್ಲಿ ಹೋಗಿ ಎಲ್ಲರ ಮನೆ ಕಸವನ್ನು ಹಾಕ್ತೀವಿ. ಅಂಥ ಸಮಯದಲ್ಲಿ ಎಲ್ಲ ಹಸಿ ಕಸ ಮತ್ತು ಒಣ ಕಸವನ್ನು ಒಂದು ಮಾಡಿ ಹಾಕಿದರೆ ಅಲ್ಲಿ ಒಂದೇ ಮನೆ ಕಸ ಇರೋದಿಲ್ಲ, ಇಡೀ ನಗರದಲ್ಲಿರುವಂಥ ಎಲ್ಲ ಮನೆಗಳ ಕಸ ಇರೋದ್ರಿಂದ ಅದನ್ನು ಬೇರ್ಪಡಿಸುವುದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. ನಂತರ ಅಡುಗೆ ಮನೆ ತ್ಯಾಜ್ಯವನ್ನು ಗೊಬ್ಬರ ಮಾಡಬಹುದು. ನೋಡಿ, ಅಡುಗೆ ಮನೆ ತ್ಯಾಜ್ಯವನ್ನು ನಾವು ಗೊಬ್ಬರ ಮಾಡಬಹುದು, ಅದು ಕೂಡ ಸರಿ ಇದೆ. ಇನ್ನು ಪ್ರಾಣಿಗಳು ಅದನ್ನು ಸೇವಿಸಿ ತೊಂದರೆಗೊಳಗಾಗಬಹುದು. ಸಾಮಾನ್ಯವಾಗಿ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಕಡೆ ನಾವು ಚೆಲ್ಲಿದಾಗ ಪ್ರಾಣಿಗಳಿಗೆ ಒಣ ಕಸ ಹಸಿ ಕಸ ಅಂತ ಗೊತ್ತಾಗಲ್ಲ. ಅವು ಸಾಮಾನ್ಯವಾಗಿ ಹೊಟ್ಟೆ ಹಸಿವನ್ನು ನೀಗಿಸಿಕೊಳ್ಳಲು ಹಸಿ ಕಸ ಅಂತ ತಿಳ್ಕೊಂಡು ಸಾಮಾನ್ಯವಾಗಿ ತಿಂತವೆ. ಅದರಲ್ಲಿ ಒಣ ಕಸವನ್ನು ತಿನ್ನೋದ್ರಿಂದ ಅವುಗಳಿಗೆ ತೊಂದರೆ ಉಂಟಾಗಬಹುದು. ಹಾಗಾಗಿ ಇದು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ ಎಲ್ಲ ಆಯ್ಕೆಗಳು ಸರಿಯಾಗಿವೆ. ಇದರಿಂದ ನಾವು ತಿಳಿದುಕೊಳ್ಬೇಕಾಗಿರೋದೇನೆಂದರೆ, ನಮ್ಮ ಮನೆಯಲ್ಲಿ ಉಂಟಾಗುವಂಥ ಅಡುಗೆ ಮನೆ ಕಸವನ್ನು ಮತ್ತು ಒಣ ಕಸವನ್ನು ಬೇರೆ ಬೇರೆಯಾಗಿ ಸಪ್ರೇಟ್ ಮಾಡಿ 2 ರೀತಿಯಲ್ಲಿ ಅದನ್ನು ಸಂಗ್ರಹಿಸಿ ಅದನ್ನು ವಿಂಗಡಣೆ ಮಾಡಬೇಕು ಅನ್ನುವಂಥದ್ದು ಈ ಒಂದು ಪ್ರಶ್ನೆಯಿಂದ ನಾವು ತಿಳಿದುಕೊಳ್ಬೇಕು. ನಂತರ 3ನೇ ಪ್ರಶ್ನೆಯನ್ನು ನೋಡಿ, ಇವುಗಳಲ್ಲಿ ಉತ್ಪತನ ಹೊಂದದ ವಸ್ತು ಡ್ಯಾಶ್ ಅಂತ ಕೇಳಿದ್ದಾರೆ. ಉತ್ಪತನ ಅನ್ನುವಂಥ ವರ್ಡನ್ನು ಬಳಸಿದ್ದಾರೆ ಇಲ್ಲಿ. ಹಾಗಂದ್ರೆ ಏನು ಅಂತ ನೀವು ಮೊದಲು ತಿಳಿದುಕೊಳ್ಬೇಕು. ಸಾಮಾನ್ಯವಾಗಿ ದ್ರವ ರೂಪದಲ್ಲಿರುವಂಥದ್ದು ಅನಿಲ ರೂಪಕ್ಕೆ ಬದಲಾದರೆ ಅದನ್ನು ನಾವು ಆವಿಕರಣ ಅಂತ ಕರಿತೀವಿ. ಇನ್ನು ಘನ ರೂಪದಲ್ಲಿರುವಂಥದ್ದು
ದ್ರವ ರೂಪಕ್ಕೆ ಬದಲಾಯಿತು ಅಂತಂದ್ರೆ ಅದನ್ನ ದ್ರವೀಕರಣ ಅಂತ ಕರೀತಾರೆ. ನೋಡಿ ಮಕ್ಕಳೇ, ಅರ್ಥ ಆಗ್ತಾ ಇದೆಯಲ್ಲ? ದ್ರವ ರೂಪದಲ್ಲಿರುವಂತ ವಸ್ತು ಅನಿಲ ರೂಪಕ್ಕೆ ಬದಲಾದ್ರೆ ಅಂದ್ರೆ ಆವಿಯಾಗೋದಕ್ಕೆ ಆವೀಕರಣ ಅಂತ ಕರಿತೀವಿ. ಅದೇ ಘನ ರೂಪದಲ್ಲಿರುವಂತ ವಸ್ತುಗಳು ಅಂದ್ರೆ ಗಟ್ಟಿಯಾಗಿರುವಂತ ವಸ್ತುಗಳು, ನಿರ್ದಿಷ್ಟ ಆಕಾರ ಗಾತ್ರವನ್ನ ಹೊಂದಿರುವಂತಹ ವಸ್ತುಗಳು ದ್ರವ ರೂಪಕ್ಕೆ ಬದಲಾದ್ರೆ ದ್ರವೀಕರಣ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಗೆ ಆ ದ್ರವೀಕರಣಕ್ಕೆ ಉದಾಹರಣೆಯನ್ನ ನೋಡೋದಾದ್ರೆ ಐಸು ಏನಾಗುತ್ತೆ, ಅದನ್ನ ನಾವು ಬಿಸಿ ಮಾಡಿದಾಗ ನೀರಾಗಿ ಬದಲಾವಣೆ ಆಗುತ್ತೆ, ಅದನ್ನ ದ್ರವೀಕರಣ ಅಂತ ಕರಿತೀವಿ. ಇನ್ನು ಘನ ರೂಪದಲ್ಲಿರುವಂತ ವಸ್ತು ದ್ರವ ರೂಪಕ್ಕೆ ಹೋಗದೆ ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆಯಾದ್ರೆ ಅದನ್ನ ನಾವು ಏನಂತ ಕರಿತೀವಿ ಮಕ್ಕಳೇ? ಉತ್ಪತನ ಅಂತ ಕರಿತೀವಿ. ಉತ್ಪತನ ಅಂತ ಕರಿತೇವೆ. ನೋಡಿ, ಘನ ವಸ್ತು ಗಟ್ಟಿಯಾಗಿರುವಂತ ವಸ್ತು ದ್ರವ ರೂಪಕ್ಕೆ ಬರ್ದೇನೆ ಅನಿಲ ರೂಪಕ್ಕೆ ಹೋಯ್ತು ಅಂತಂದ್ರೆ ಅದನ್ನ ಉತ್ಪತನ ಅಂತ ಕರೀತಾರೆ. ಉದಾಹರಣೆಗೆ ಕರ್ಪೂರವನ್ನ ನೀವೆಲ್ಲ ಸಾಮಾನ್ಯವಾಗಿ ನೋಡಿರ್ತೀರಿ. ಪೂಜೆ ಮಾಡುವಂತ ಸಮಯದಲ್ಲಿ ಮಂಗಳಾರತಿ ಮಾಡುವಾಗ ಕರ್ಪೂರದಿಂದ ಬೆಂಕಿಯನ್ನು ಹಚ್ಚಿ ದೇವರಿಗೆ ಮಂಗಳಾರತಿಯನ್ನ ಮಾಡ್ತಾರೆ. ಆ ಒಂದು ಘನ ರೂಪದಲ್ಲಿರುವಂತ ಕರ್ಪೂರ ಉರಿತಾ ಏನಾಗಿ ಬದಲಾಯಿತು? ಅನಿಲ ರೂಪಕ್ಕೆ ಬದಲಾಯಿತು. ಹಾಗಾಗಿ ಅಲ್ಲಿ ಯಾವ ಪ್ರಕ್ರಿಯೆ ನಡೆದಿದೆ ಅಂತಂದ್ರೆ ಉತ್ಪತನ ಕ್ರಿಯೆ ನಡೆದಿದೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ನೋಡಿ, ಯಾವ ಆಪ್ಷನ್ ಸರಿಯಾಗುತ್ತೆ? ಆಪ್ಷನ್ ಎ ಕರ್ಪೂರ ಅಂತ ಕೊಟ್ಟಿದ್ದಾರೆ, ಸರಿ. ಆಪ್ಷನ್ ಡಿ ಮಣ್ಣು ಅಂತ ಕೊಟ್ಟಿದ್ದಾರೆ, ಮಣ್ಣು ಆಗೋದಿಲ್ಲ. ಆಪ್ಷನ್ ಸಿ ಅಯೋಡಿನ್ ಅಂತ ಕೊಟ್ಟಿದ್ದಾರೆ, ಇದು ಸರಿ. ಆಪ್ಷನ್ ಡಿ ನುಸಿಗುಳಿಗೆ ಅಂತ ಕೊಟ್ಟಿದ್ದಾರೆ, ಅದು ಕೂಡ ಸರಿಯಾಗುತ್ತೆ. ನುಸಿಗುಳಿಗೆ ಅಂದ್ರೆ ಸಾಮಾನ್ಯವಾಗಿ ಈ ಧಾನ್ಯಗಳನ್ನ ಸಂಗ್ರಹಿಸಿಡ್ಬೇಕಾದ್ರೆ ಕಡಲೆ, ಜೋಳ ಇವೆಲ್ಲವುಗಳನ್ನ ಬಹಳಷ್ಟು ದಿನಗಳವರೆಗೆ ಅದರಲ್ಲಿ ಹುಳಗಳು ಅಂದ್ರೆ ನುಸಿಗಳು ಅಂತ ಕರೀತಾರೆ ಹಳ್ಳಿಗಳಲ್ಲಿ, ಅವು ಆಗದೇ ಇರೋ ತರ ರಕ್ಷಣೆ ಮಾಡೋದಕ್ಕೋಸ್ಕರ ಅದರಲ್ಲಿ ಗುಳಿಗೆಗಳನ್ನ ಹಾಕ್ತಾರೆ. ಆ ಗುಳಿಗೆಗಳು ಕ್ರಮೇಣ ಏನಾಗ್ತವೆ? ಉತ್ಪತನ ಕ್ರಿಯೆಗೆ ಒಳಗಾಗಿ ಘನರೂಪದಲ್ಲಿರುವಂಥವು ಅನಿಲ ರೂಪವಾಗಿ ಬದಲಾಗ್ತವೆ. ಮತ್ತೆ ಅದರಲ್ಲಿ ನುಸಿಗಳನ್ನ ಆಗಲು ಬಿಡೋದಿಲ್ಲ, ಧಾನ್ಯಗಳನ್ನ ಸ್ವಚ್ಛವಾಗಿ ಇಡೋದಕ್ಕೆ ಸಹಕಾರಿ ಮಾಡ್ತವೆ. ಇದು ಸರಿ, ಇದು ಸರಿ ಮತ್ತು ಇದು ಸರಿ. ಇವು ಮೂರು ವಸ್ತುಗಳು ಉತ್ಪತನ ಹೊಂದುವ ವಸ್ತುಗಳಿಗೆ ಉದಾಹರಣೆಗಳಾಗಿವೆ. ಆದರೆ ಪ್ರಶ್ನೆಯಲ್ಲಿ ಅವರು ಕೇಳಿರುವಂಥದ್ದು ಹೊಂದದ ವಸ್ತು ಯಾವುದು ಅಂತ. ಉತ್ಪತನ ಹೊಂದದ ಅಂದ್ರೆ ಉತ್ಪತನದಲ್ಲಿ ಕ್ರಿಯೆಯನ್ನು ಹೊಂದದೇ ಇರುವಂತ ವಸ್ತು. ಆಪ್ಷನ್ ಬಿ ಮಣ್ಣು ಅಂತ ಇದೆಯಲ್ಲ, ಇದು ಸರಿಯಾಗಿರುವಂತ ಉತ್ತರ ಆಗ್ತದೆ. ಹಾಗಾಗಿ ನಾವು ಪ್ರಶ್ನೆಯನ್ನು ಓದಬೇಕಾದ್ರೆ ಸರಿಯಾಗಿ ಗಮನವನ್ನ ಇಟ್ಟು ಓದಬೇಕಾಗತ್ತೆ. ನೋಡಿ, ಉತ್ಪತನ ಹೊಂದದ ಅಂತ ಕೇಳಿದಾರೆ ಅವರು. ನಾವು ಏನ್ ಮಾಡ್ತೀವಿ, ಓದಿರ್ತೀವಿ ಕರ್ಪೂರ ಅಂತ ಮೊದಲಿಗೆ ನೋಡಿದ ತಕ್ಷಣ ಕರ್ಪೂರ ಸರಿ ಅಂತ ಟಿಕ್ ಮಾಡಿಬಿಡ್ತೀವಿ. ಆದರೆ ನಾವು ಅಲ್ಲಿ ತಪ್ಪು ಮಾಡಿದಾಗ ಆಗುತ್ತೆ, ನಮ್ಮ ಅಂಕಗಳನ್ನು ಕಳೆದುಕೊಳ್ತೀವಿ. ಹಾಗಾಗಿ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ನಂತರ ಪ್ರಶ್ನೆಗೆ ಉತ್ತರಿಸಬೇಕು. ಮುಂದೆ 4ನೇ ಪ್ರಶ್ನೆಯನ್ನು ನೋಡಿ. ಬಟ್ಟೆಯ ಮಧ್ಯದಲ್ಲಿ ಇಡುವ ನುಸಿಗುಳಿಗೆಯು ಸ್ವಲ್ಪ ದಿನಗಳ ನಂತರ ಕಾಣೆಯಾಗುತ್ತದೆ. ಇದು ಈ ಕ್ರಿಯೆಗೆ ಒಂದು ಉದಾಹರಣೆ. ನೋಡಿ, ಇದನ್ನ ನಾನು ಆಗ್ಲೇ ಹೇಳಿದೆ, ನುಸಿಗುಳಿಗೆ ಉತ್ಪತನ ಕ್ರಿಯೆಗೆ ಉದಾಹರಣೆ ಅಂತ ಇಂದಿನ ಪ್ರಶ್ನೆಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ನಂತರ 5ನೇ ಪ್ರಶ್ನೆಯನ್ನು ನೋಡಿ. ಪ್ರತಿದಿನ ಅಮ್ಮ ಹಸಿ ಹಾಲನ್ನು ಕಾಯಿಸಿಡಲು ಕಾರಣ ಡ್ಯಾಶ್ ಅಂತ ಇದೆ. ಪ್ರತಿದಿನ ರಾತ್ರಿ ಮಲಗುವಾಗ ಅಮ್ಮ ಏನು ಮಾಡ್ತಾರೆ, ರಾತ್ರಿ ಆಗಿರ್ಬೋದು ಬೆಳಿಗ್ಗೆ ಆಗಿರ್ಬೋದು, ಅಮ್ಮ ಹಾಲು ತಂದರೆ ಅದನ್ನು ಕಾಯಿಸಿ ಇಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೋಡಿ, ಹಾಲು ಕೆಡದಂತೆ ಸಂರಕ್ಷಿಸಲು, ಹಾಲಿನಲ್ಲಿರುವ ನೀರಿನಂಶ ಆವಿಯಾಗಲೆಂದು, ಹಾಲಿನಲ್ಲಿರುವ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಸಾಯಲೆಂದು, ರುಚಿ ಹೆಚ್ಚಾಗುವುದೆಂದು. ಇದಕ್ಕೆ ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗತ್ತೆ. ಹಾಲನ್ನು ಹಾಗೆ ಇಟ್ಟರೆ ಅದರಲ್ಲಿ ಅದು ಒಡೆದು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಾಲನ್ನು ಕಾಯಿಸಿ ಇಡ್ತಾರೆ. ಆಪ್ಷನ್ ಬಿ ನೋಡಿ, ಹಾಲಿನಲ್ಲಿರುವ ನೀರಿನ ಅಂಶ ಆವಿಯಾಗಲೆಂದು. ಹಾಲಿನಲ್ಲಿ ನೀರೇನು ಸೇರಿಸಿ ಕೊಟ್ಟಿರೋದಿಲ್ಲ, ಹಾಗಾಗಿ ಅದನ್ನು ಸುಮ್ಮನೆ ನೀವು ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಇದು ತಪ್ಪು.
ಹಾಲಿನಲ್ಲಿರುವ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಸಾಯಲೆಂದು. ಹಾಲಿನಲ್ಲಿರುವಂಥ ಉಪಯುಕ್ತ ಅಂದರೆ ನಮಗೆ ಸಹಾಯವನ್ನು ಮಾಡುವಂಥ ಬ್ಯಾಕ್ಟೀರಿಯಾಗಳು ಸಾಯಲಿ ಅಂತ ನಾವು ಅದನ್ನು ಕಾಯಿಸ್ತೀವ? ಇಲ್ಲ. ಹಾಗಾಗಿ ಇದು ತಪ್ಪು. ಇನ್ನು ರುಚಿ ಹೆಚ್ಚಾಗುವುದೆಂದು. ರುಚಿ ಹೆಚ್ಚಾಗೋದಕ್ಕೆ ಹಾಲನ್ನು ಕಾಯಿಸೋದಿಲ್ಲ. ಮುಖ್ಯವಾಗಿ ಅದನ್ನು ಕಾಯಿಸೋದು ಹಾಲು ಕೆಡದಂತೆ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಅದನ್ನು ಕಾಯಿಸ್ತಾ ಹೋಗ್ತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡಿ. ರಾಜು ಅಂಗಡಿಗೆ ಹೋಗಿ ಬಿಸ್ಕತ್ತಿನ ಪೊಟ್ಟಣವನ್ನು ಕೊಂಡನು. ಅವನು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತ ಕೇಳಿದ್ದಾರೆ. ರಾಜು ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಏನು ಮಾಡಿದ್ದಾನೆ, ಅಂಗಡಿಗೆ ಹೋಗಿ ಒಂದು ಬಿಸ್ಕೆಟ್ ಪ್ಯಾಕೆಟನ್ನು ತೆಗೆದುಕೊಂಡಿದ್ದಾನೆ. ಅವನು ಅದರಲ್ಲಿ ಏನನ್ನು ಗಮನಿಸಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಬಿಸ್ಕತ್ತಿನ ಸಂಖ್ಯೆ ಅಂದರೆ ಆ ಒಂದು ಪ್ಯಾಕೆಟ್ನಲ್ಲಿ ಎಷ್ಟು ಬಿಸ್ಕೆಟ್ಗಳಿದೆ ಅಂತ ಎಣಿಸ್ಬೇಕಾ? ತಯಾರಿಸಿದ ದಿನಾಂಕ ಅಂದರೆ ಅದನ್ನು ಯಾವಾಗ ತಯಾರು ಮಾಡಿದ್ದಾರೆ ಅಂತ ನೋಡಬೇಕಾ? ಇಲ್ಲ ಬಿಸ್ಕೆಟಿನ ಆಕಾರ, ಬಿಸ್ಕೆಟ್ ರೌಂಡ್ ಆಗಿದೆಯೋ, ಸರ್ಕಲ್ ಇದೆಯೋ, ಇಲ್ಲ ಸ್ಕ್ವೇರ್ ಇದೆಯೋ ಅಂದರೆ ಚೌಕಾಕಾರದಲ್ಲಿದೆಯೋ, ಆಯತಾಕಾರದಲ್ಲಿದೆಯೋ, ಇಲ್ಲ ವೃತ್ತಾಕಾರದಲ್ಲಿದೆಯೋ, ತ್ರಿಭುಜಾಕಾರದಲ್ಲಿದೆಯೋ ಅಂತ ನೋಡಬೇಕಾ? ಆಪ್ಷನ್ ಡಿ ಮುಕ್ತಾಯದ ದಿನಾಂಕ ಅಂದರೆ ಅದು ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅನ್ನೋದನ್ನು ನೋಡಬೇಕಾ ಅಂತ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ರಾಜು ಅದರಲ್ಲಿ ಮುಕ್ತಾಯದ ದಿನಾಂಕವನ್ನು ಗಮನಿಸಬೇಕಾಗತ್ತೆ. ಮುಕ್ತಾಯದ ದಿನಾಂಕವನ್ನು ಯಾಕೆ ಗಮನಿಸಬೇಕು ಅಂದರೆ, ಯಾವುದೇ ಒಂದು ವಸ್ತುಗಳಿಗೆ, ನಾವು ಅಂಗಡಿಯಲ್ಲಿ ಕೊಳ್ಳುವಂಥ ವಸ್ತುಗಳಿಗೆ ಅದರಲ್ಲಿ ಆ ವಸ್ತುವಿನ ಮೇಲೆ ತಯಾರಿಸಿದ ದಿನಾಂಕ ಮತ್ತು ಮುಕ್ತಾಯದ ದಿನಾಂಕ, ಅದರಲ್ಲಿ ಬಳಸಿರುವಂಥ ಪದಾರ್ಥಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸಿದ್ದಾರೆ ಅನ್ನೋದನ್ನು ವಿವರವಾಗಿ ಕೊಟ್ಟಿರ್ತಾರೆ. ನಾವು ಅದೆಲ್ಲವನ್ನು ನೋಡದೇ ಇದ್ದರೂ ಸಹ ಈ ಮುಕ್ತಾಯದ ದಿನಾಂಕವನ್ನು ಸರಿಯಾಗಿ ಗಮನಿಸಬೇಕು ಮಕ್ಕಳೇ. ಯಾಕಂತಂದರೆ ಅವರು ಅದರಲ್ಲಿ ಕೊಟ್ಟಂಥ ಸಮಯದಲ್ಲಿ ಮಾತ್ರ ಆ ಒಂದು ವಸ್ತು ತಿನ್ನಲು ಅಥವಾ ಸೇವಿಸಲು ಯೋಗ್ಯವಾಗಿರುತ್ತೆ. ಅವರು ಕೊಟ್ಟಂಥ ದಿನಾಂಕ ಮುಗೀತು ಅಂತಂದರೆ ಆ ಒಂದು ವಸ್ತು ವಿಷಕಾರಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ನಾವು ಅಂಗಡಿಯಿಂದ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳುವಾಗ ಆ ವಸ್ತುವಿನ ಮುಕ್ತಾಯದ ದಿನಾಂಕ ಇನ್ನೂ ಇದೆಯಾ ಅಥವಾ ಮುಗಿದೋಗಿದೆಯಾ ಅನ್ನೋದನ್ನು ಸರಿಯಾಗಿ ಗಮನಿಸಬೇಕಾಗತ್ತೆ. ಮುಂದೆ 7ನೇ ಪ್ರಶ್ನೆಯನ್ನು ನೋಡಿ. ರಾಮು ಪ್ರತಿದಿನ ಸುಮಾರು ಬೆಳಿಗ್ಗೆ 6 ಗಂಟೆಗೆ ಎದ್ದು ತನ್ನ ಕೆಲಸಗಳನ್ನು ಪ್ರಾರಂಭಿಸುತ್ತಾನೆ. ರಾಮು ಅನ್ನುವಂಥವನು ವಿದ್ಯಾರ್ಥಿ ಏನು ಮಾಡ್ತಾನಂತೆ, ಬೆಳಗ್ಗೆ 6 ಗಂಟೆಗೆ ಹೇಳ್ತಾನಂತೆ. ಎಷ್ಟು ಒಳ್ಳೆಯ ವಿದ್ಯಾರ್ಥಿ ಅಲ್ವಾ ಅವನು. 6 ಗಂಟೆಗೆದ್ದು ತನ್ನ ಕೆಲಸಗಳನ್ನು ಪ್ರಾರಂಭಿಸ್ತಾನೆ. ನಂತರ ರಾತ್ರಿ 9ರ ಸುಮಾರಿಗೆ ನಿದ್ದೆಗೆ ಜಾರುತ್ತಾನೆ. ನೋಡಿ, ರಾತ್ರಿ 9 ಗಂಟೆವರೆಗೂ ಅವನು ಎಚ್ಚರ ಇದ್ದು 9 ಗಂಟೆಗೆ ಮಲ್ಕೊತಾನಂತೆ. ಹಾಗಾದರೆ ರಾಮು ಪ್ರತಿದಿನ ಎಚ್ಚರವಿದ್ದ ಸಮಯ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ರಾಮು ಅನ್ನುವಂಥವನು ಒಂದು ದಿನದಲ್ಲಿ ಎಷ್ಟು ಹೊತ್ತು ಎಚ್ಚರ ಇದ್ದ ಅಂತ ಕಂಡುಹಿಡಬೇಕಾಗಿದೆ. ನೋಡಿ, ಸಾಮಾನ್ಯವಾಗಿ ನಾವು ಒಂದು ದಿನಕ್ಕೆ 24 ತಾಸು ಅಥವಾ 24 ಗಂಟೆಗಳು. ಈ ಒಂದು 24 ಗಂಟೆಗಳಲ್ಲಿ ಅವನು ಬೆಳಿಗ್ಗೆ 6 ಗಂಟೆ ಅಂದರೆ ಬೆಳಗ್ಗಿನ ಕಾಲ ನಾವು 6 AM ಅಂತ ಬರಿತೀವಿ ಅದನ್ನು, ಬೆಳಗ್ಗೆ ಅಂತಂದರೆ. ಈಗ AM PM ಅಲ್ಲಿ ಕೆಲವೊಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ನೋಡಿ, ರಾತ್ರಿ ಬಂತು ಅಂದರೆ ಅದು PM ಆಗುತ್ತೆ. AM ಮತ್ತು PM ಅನ್ನು ಸ್ವಲ್ಪ ಇಲ್ಲಿ ಗಮನಿಸಿ, ಅದರ ಬಗ್ಗೆ ಹೇಳ್ತೀನಿ ನೋಡಿ. ಬೆಳಗ್ಗೆ 12 ಗಂಟೆಯಿಂದ ಇದು ಬೆಳಗ್ಗೆ 12 ಗಂಟೆಯಿಂದ ರಾತ್ರಿ 11:59 ಇದು PM ಆಗುತ್ತೆ. ಬೆಳಗ್ಗೆ ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯರಾತ್ರಿ 11:59 ಅದು PM ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನು ರಾತ್ರಿ 12 ಗಂಟೆ, ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 11:59 ಅದು AM ಅಂತ ನಾವು ಬರಿತೀವಿ. ಈಗ ಅವನು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದಾನೆ ಅಂದರೆ 6 AM ಎದ್ದಿದ್ದಾನೆ. ಮಲಗಿರೋದು 9 PM ಮಲಗಿದ್ದಾನೆ. ಈಗ AM ಇರೋದು PM ಆಗೋದು ಎಷ್ಟೊತ್ತಿಗೆ? 12 ಗಂಟೆಗೆಯಿಂದ PM ಸ್ಟಾರ್ಟ್ ಆಗುತ್ತೆ. 6ರಿಂದ 12 ಆಗಬೇಕಾದ್ರೆ 6 ಗಂಟೆಯನ್ನು ಅವನು ಕಳೀತಾನೆ. ಇನ್ನು 12ರಿಂದ 9 ಗಂಟೆ, ಮತ್ತು 12 ನಂತರ 1 ಆಗುತ್ತೆ. 1, 2, 3, 4, 5,
6 7 8 9 ಟೋಟಲ್ ಅಲ್ಲಿಂದ 9. ಎರಡನ್ನ ನಾವು ಕೂಡಿಸಿದಾಗ 9 + 6 15. ಒಟ್ಟು ಅವನು 15 ಗಂಟೆಗಳ ಕಾಲ ಎಚ್ಚರವಿದ್ದು ಕೆಲಸವನ್ನು ಮಾಡಿದ್ದಾನೆ ಅಂತ ಆಗತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಅನ್ನುವಂಥದ್ದು ಸರಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿ ಮಕ್ಕಳೇ. ನೀರು ತುಂಬಿರುವ ಪಾತ್ರೆಯಲ್ಲಿ ಬ್ಲೇಡನ್ನು ಲಂಬವಾಗಿ ಇಟ್ಟಾಗ ಮುಳುಗಲು ಕಾರಣ ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, ಒಂದು ಬ್ಲೇಡ್ ಇದೆ. ಆ ಒಂದು ಬ್ಲೇಡನ್ನು ನಾವು ಅಡ್ಡವಾಗಿ ಅಂದರೆ ಈ ರೀತಿಯಾಗಿ ನೀರು ಮೇಲೆ ಅದನ್ನು ಇಟ್ವಿ ಅಂತಂದರೆ ಅದು ಸಾಮಾನ್ಯವಾಗಿ ಮುಳುಗೋದಿಲ್ಲ, ಮೇಲೆ ತೇಲ್ತಾ ಇರುತ್ತೆ. ಅದೇ ನಾವು ಆ ಒಂದು ಬ್ಲೇಡನ್ನು ಲಂಬವಾಗಿ ಅಂದರೆ ಹೀಗೆ ಉದ್ದ ರೀತಿಯಲ್ಲಿ ಈ ರೀತಿಯಾಗಿ ನೀರಿನಲ್ಲಿ ಇಟ್ಟರೆ ಅದು ಮುಳುಗತ್ತೆ. ಅದು ಯಾಕೆ ಅಂತ ಕೇಳಿದ್ದಾರೆ. ಲಂಬವಾಗಿ ಉದ್ದ ರೂಪದಲ್ಲಿ ಇಟ್ಟಾಗ ಅದು ಮುಳುಗತ್ತೆ, ಏಕೆ ಅಂತ ಕೇಳಿದ್ದಾರೆ. ಸರಿಯಾಗಿರುವಂಥ ಉತ್ತರವನ್ನು ಗಮನಿಸ್ತಾ ಹೋಗೋಣ. ನೋಡಿ ಆಪ್ಷನ್ ಎ, ಏಕಮಾನ ವಿಸ್ತೀರ್ಣಕ್ಕೆ ಬೀಳುವ ರಾಶಿಯು ಕಡಿಮೆ ಇರುತ್ತದೆ. ನೋಡಿ, ಏಕಮಾನ ವಿಸ್ತೀರ್ಣಕ್ಕೆ ಬೀಳುವಂಥ ರಾಶಿ ಕಡಿಮೆ. ರಾಶಿ ಅಂದರೆ ತೂಕ ಕಡಿಮೆ ಇದ್ದರೆ ಅದು ಮುಳುಗುತ್ತಾ? ನೀರಿನ ಸಾಂದ್ರತೆಯಷ್ಟೇ ಸಾಂದ್ರತೆ ಇದೆ. ಅಂದರೆ ನೀರಿಗೆ ಎಷ್ಟು ಸಾಂದ್ರತೆ ಇರುತ್ತೋ, ಸಾಂದ್ರತೆ ಅಂದರೆ ಈಗ ಒಂದು ವಸ್ತುವನ್ನು ಮೇಲೆ ತಳ್ಳುವಂಥ ಫೋರ್ಸು, ಅದು ನೀರಿಂದು ಮತ್ತು ಬ್ಲೇಡಿಂದು ಸಮ ಇತ್ತು ಅಂದರೆ ಎರಡೂ ಕೂಡ ನೀರಿನಲ್ಲಿ ಮೇಲ್ಭಾಗದಲ್ಲೇ ಇರುತ್ತೆ. ಅಂದರೆ ಆವಾಗ ಬ್ಲೇಡ್ ಏನಾಗುತ್ತೆ, ತೇಲ್ತಾ ಇರುತ್ತೆ, ಮುಳುಗೋದಿಲ್ಲ. ಸಾಂದ್ರತೆ ಸೇಮ್ ಇತ್ತು ಅಂದರೆ ಅದು ಆ ವಸ್ತು ನೀರಿನಲ್ಲಿ ಮುಳುಗೋದಿಲ್ಲ. ಹಾಗಾಗಿ ಇದು ತಪ್ಪಾಗುತ್ತೆ, ಇದು ಕೂಡ ತಪ್ಪು. ನಂತರ ಏಕಮಾನ ವಿಸ್ತೀರ್ಣಕ್ಕೆ ಬೀಳುವ ರಾಶಿ ಹೆಚ್ಚಾಗಿರುತ್ತದೆ. ನೋಡಿ, ಈಗ ಈ ರೀತಿಯಾಗಿ ಅಗಲವಾಗಿ ನಾವು ಅದನ್ನು ನೀರಿನ ಮೇಲೆ ಇಟ್ಟಾಗ ಅದರ ತೂಕ ಏನಿದೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅಂದರೆ ಎಲ್ಲ ಕಡೆ ಸಮಾನವಾಗಿ ಹಂಚಿರುತ್ತೆ. ಅದೇ ನಾವು ಆ ಬ್ಲೇಡನ್ನು ಈ ರೀತಿಯಾಗಿ ಉದ್ದವಾಗಿ ನೀರಿನ ಮೇಲೆ ಇಟ್ಟಾಗ ಅದೇನಾಗುತ್ತೆ, ಎಲ್ಲ ಭಾರ ಈ ಒಂದು ಇದು ಏನಿರುತ್ತಲ್ಲ ಈ ಭಾಗದಲ್ಲಿ ಎಲ್ಲ ಭಾರ ಬೀಳುತ್ತೆ. ಹಾಗಾಗಿ ಅದು ರಾಶಿ ಹೆಚ್ಚಾಗಿರೋದ್ರಿಂದ ಅದ್ರ ತೂಕ ಅಲ್ಲಿ ಹೆಚ್ಚಾಗಿ ಬೀಳೋದ್ರಿಂದ ಅದು ಮುಳುಗತ್ತೆ. ಹಾಗಾಗಿ ಆಪ್ಷನ್ ಸಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ. ನೀರಿನಲ್ಲಿ ಜೀವಿಸುವ ಸಸ್ಯಗಳ ಎಲೆಗಳು ತುಂಬ ಅಗಲವಾಗಿರುತ್ತವೆ, ಏಕೆಂದರೆ? ಸಸ್ಯಗಳು ಎಲೆಗಳು ತುಂಬ ಅಗಲವಾಗಿರಲು ಕಾರಣ ಏನು ಅಂತಂದರೆ, ಸಾಮಾನ್ಯವಾಗಿ ಸಸ್ಯಗಳು ಹಸಿರು ಬಣ್ಣದಲ್ಲಿರ್ತವೆ. ಹಸಿರು ಬಣ್ಣದಲ್ಲಿ ಇರಲಿಕ್ಕೆ ಕಾರಣ ಸಸ್ಯಗಳಲ್ಲಿರುವಂತಹ ಪತ್ರರಿತ್ತು ಅಂತ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಸಸ್ಯಗಳು ಮುಖ್ಯವಾಗಿ ಸಸ್ಯಗಳಲ್ಲಿ ಎಲೆಗಳು ಅನ್ನುವಂಥದ್ದು ಇದೆಯಲ್ಲ, ಅದು ಅಡುಗೆ ಮನೆ, ಸಸ್ಯಗಳ ಅಡುಗೆ ಮನೆ ಅಂತ ನಾವು ಕರಿತೀವಿ. ಯಾಕೆ ಕರಿತೀವಿ ಅಂತಂದರೆ, ಸಸ್ಯಗಳ ದೇಹದಲ್ಲಿ ಆಹಾರವನ್ನು ತಯಾರು ಮಾಡುವಂಥ ಒಂದು ಭಾಗ ಅಂದರೆ ಅದು ಎಲೆ. ಹಾಗಾಗಿ ಸಸ್ಯಗಳ ದೇಹದ ಅಡುಗೆ ಮನೆ ಅಂತ ಎಲೆಯನ್ನು ಕರಿತಾ ಹೋಗ್ತಾರೆ. ಇನ್ನು ಸಸ್ಯಗಳು ಏನನ್ನು ಬಳಸಿಕೊಂಡು ಆಹಾರವನ್ನು ತಯಾರು ಮಾಡ್ತಾರೆ ಅಂದರೆ, ಕಾರ್ಬನ್ ಡೈಆಕ್ಸೈಡು, ನೀರು, ಲವಣಗಳು, ಖನಿಜಾಂಶಗಳು ಇವೆಲ್ಲವನ್ನು ಬಳಸಿಕೊಂಡು ಆಹಾರವನ್ನು ತಯಾರು ಮಾಡ್ತಾ ಹೋಗ್ತವೆ. ಈ ಒಂದು ಪ್ರಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೇವೆ. ದ್ಯುತಿ ಸಂಶ್ಲೇಷಣೆ ಅಂತಂದರೆ ಸಸ್ಯಗಳು ಆಹಾರವನ್ನು ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ. ನೋಡಿ, ದ್ಯುತಿ ಅಂತ ಇದೆಯಲ್ಲ, ಇದು ಬೆಳಕು ಅಂತ ಅರ್ಥ. ದ್ಯುತಿ ಅನ್ನುವಂಥ ಪದದ ಅರ್ಥ ಬೆಳಕು. ಸಂಶ್ಲೇಷಣೆ ಅಂತಂದರೆ ಆಹಾರವನ್ನು ತಯಾರಿಸುವುದು ಅಂತ ಅರ್ಥ ಆಗುತ್ತೆ. ಬೆಳಕಿನ ಹೊತ್ತಿನಲ್ಲಿ ಕಾರ್ಬನ್ ಡೈಆಕ್ಸೈಡು, ಖನಿಜ ಲವಣಗಳು ಮತ್ತು ನೀರನ್ನು ಬಳಸಿಕೊಂಡು ಆಹಾರವನ್ನು ತಯಾರು ಮಾಡುವಂಥ ಪ್ರಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೇವೆ. ಹಾಗಾದರೆ ಈಗ ನೀರೆಲ್ಲಿಂದ ಬರುತ್ತೆ? ಸಾಮಾನ್ಯವಾಗಿ ಬೇರು ಭೂಮಿಯಲ್ಲಿರುವಂಥ ನೀರನ್ನು ಹೀರುವ ಮೂಲಕ ಸಸ್ಯಗಳಿಗೆ ಕಳಿಸುತ್ತೆ. ಹಾಗಾದರೆ ಈಗ ತಮಗೆಷ್ಟು ಬೇಕೋ ಅಷ್ಟು ನೀರನ್ನು ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಳಸ್ಕೊಂಡ ನಂತರ ಇನ್ನೂ ಹೆಚ್ಚಾದಂಥ ನೀರಿರುತ್ತಲ್ವ, ಉಳಿದಂಥ ನೀರು, ಆ ಒಂದು ನೀರನ್ನು
ಸಸ್ಯಗಳು ಏನು ಮಾಡ್ತವೆ, ಎಲೆಗಳಲ್ಲಿರುವ ಪತ್ರ ರಂಧ್ರಗಳು ಅಂತ ಇರ್ತವೆ. ಎಲೆಗಳಲ್ಲಿ ಪತ್ರ ರಂಧ್ರಗಳು ಅಂತ ಇರ್ತವೆ. ಆ ಒಂದು ಭಾಗದ ಮೂಲಕ ಹೆಚ್ಚಾದಂಥ ನೀರನ್ನು ಹೊರಗಾಕತ್ತೆ. ಸಸ್ಯಗಳು ತಮ್ಮ ದೇಹದಲ್ಲಿ ಹೆಚ್ಚಾದಂಥ ನೀರನ್ನು ಈ ಒಂದು ಪತ್ರರಂಧ್ರದ ಮೂಲಕ ಹೊರಗಾಕ್ತವೆ. ಈ ಒಂದು ಕ್ರಿಯೆಗೆ ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ಸಸ್ಯಗಳು ನೀರನ್ನು ತಮ್ಮ ದೇಹದಿಂದ ತಮಗೆ ಬೇಡವಾದಂಥ ನೀರನ್ನು ಹೊರಗಾಕೋದಕ್ಕೆ ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ನೋಡಿ, ಎಲೆಗಳು ಅಗಲವಾಗಿದ್ದರೆ ಇದೆ ಅಂತಂದರೆ ಅದರಲ್ಲಿ ಪತ್ರರಂಧ್ರಗಳು ಜಾಸ್ತಿ ಇದೆ ಅಂತ ಅರ್ಥ. ಪತ್ರರಂಧ್ರಗಳು ಜಾಸ್ತಿ ಇದ್ದರೆ ಬಾಷ್ಪ ವಿಸರ್ಜನೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಇನ್ನು ಪ್ರಶ್ನೆಯಲ್ಲಿ ಕೇಳಿರೋದು ನೋಡಿ, ನೀರಿನಲ್ಲಿ ಜೀವಿಸುವ ಸಸ್ಯಗಳ ಎಲೆಗಳು ತುಂಬ ಅಗಲವಾಗಿರ್ತವೆ. ಈ ಒಂದು ಅಂಶವನ್ನು ನೀವು ಸರಿಯಾಗಿ ಗಮನಿಸಬೇಕಾಗುತ್ತೆ. ನೀರಿನಲ್ಲಿ ಜೀವಿಸುವ ಸಸ್ಯಗಳು ಕೇಳಿದ್ದಾರೆ ಅವರು. ಅಂದರೆ ಅಲ್ಲಿ ಸಾಮಾನ್ಯವಾಗಿ ನೀರು ಹೆಚ್ಚಿಗಿರುತ್ತೆ. ಹಾಗಾಗಿ ಬೇರು ನೀರನ್ನು ಹೆಚ್ಚಿಗೆ ಹೀರ್ಕೊಳ್ಳೋದ್ರಿಂದ ಹೆಚ್ಚು ನೀರನ್ನು ಹೊರಗಾಕಬೇಕಾಗಿರುತ್ತೆ. ಹಾಗಾಗಿ ಸಸ್ಯಗಳು ಎಲೆಗಳು ತುಂಬ ಅಗಲವಾಗಿರ್ತವೆ ಅಲ್ಲಿ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಆಪ್ಷನ್ ಅನ್ನು ನೋಡಿ, ಬಾಷ್ಪ ವಿಸರ್ಜನೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅಗಲವಾಗಿರ್ತವೆ. ನೀರಿನಲ್ಲಿ ಚೆನ್ನಾಗಿ ಕಾಣಲು ಅಂದರೆ ಸುಂದರವಾಗಿ ಕಾಣಲಿಕ್ಕೋಸ್ಕರ ಅಗಲವಾಗಿರ್ತವೆ. ಆಪ್ಷನ್ ಸಿ, ನೀರಿನಲ್ಲಿ ತೇಲುವಂತೆ ಮಾಡಲು ಅಗಲವಾಗಿರ್ತವೆ. ಇನ್ನು ಆಪ್ಷನ್ ಡಿ, ಬಾಷ್ಪ ವಿಸರ್ಜನೆಯನ್ನು ಹೆಚ್ಚು ಮಾಡಲು ಅಗಲವಾಗಿರ್ತವೆ ಅಂತ ಇದೆ. ನಾನು ಆಗಲೇ ಹೇಳಿದೆ, ತುಂಬ ಅಗಲವಾಗಿವೆ ಅಂತಂದರೆ ಅದರಲ್ಲಿ ಪತ್ರರಂಧ್ರಗಳು ಜಾಸ್ತಿ ಇವೆ ಅಂತ ಅರ್ಥ. ಜಾಸ್ತಿ ಇದ್ದರೆ ಅವುಗಳು ಬಾಷ್ಪ ವಿಸರ್ಜನೆಯನ್ನು ಅಂದರೆ ಹೆಚ್ಚು ನೀರನ್ನು ಹೊರಗಾಕ್ತಾ ಇವೆ ಅಂತ ಅರ್ಥ. ಬಾಷ್ಪ ವಿಸರ್ಜನೆಯನ್ನು ಹೆಚ್ಚು ಮಾಡೋದು ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಗತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಅಮ್ಮ ಉಪ್ಪಿನಕಾಯಿಗೆ ಉಪ್ಪನ್ನು ಸ್ವಲ್ಪ ಹೆಚ್ಚಾಗಿ ಹಾಕಿರುತ್ತಾರೆ ಏಕೆಂದರೆ ಅಂತ ಇದೆ. ಆಪ್ಷನ್ ಎ ನೋಡಿ, ಅಮ್ಮ ಉಪ್ಪಿನಕಾಯಿಯನ್ನು ತಯಾರಿಸಬೇಕಾದ್ರೆ ಉಪ್ಪನ್ನು ಸ್ವಲ್ಪ ಹೆಚ್ಚಿಗೆ ಅದರಲ್ಲಿ ಹಾಕಿರ್ತಾರಂತೆ. ಅದಕ್ಕೆ ಕಾರಣ ಕೇಳಿದ್ದಾರೆ, ಯಾಕೆ ಹಾಕ್ತಾರೆ ಅಂತ. ಆಪ್ಷನ್ ಎ, ಉಪ್ಪನ್ನು ಹೆಚ್ಚಾಗಿ ಬೆರೆಸುವುದರಿಂದ ರುಚಿ ಹೆಚ್ಚಾಗಲು ಅಂತ ಕೊಟ್ಟಿದ್ದಾರೆ. ಉಪ್ಪನ್ನು ಹೆಚ್ಚಿಗೆ ಹಾಕಿದರೆ ರುಚಿ ಹೆಚ್ಚಾಗುತ್ತಾ? ನೆಕ್ಸ್ಟ್ ಆಪ್ಷನ್ ಬಿ ನೋಡಿ, ಹಾಳಾಗದಂತೆ ಹೆಚ್ಚು ದಿನ ಶೇಖರಿಸಿಡಲು. ಅದು ಕೆಡದೇ ಇರೋ ಥರ, ಅಂದರೆ ಅದು ವೇಸ್ಟ್ ಆಗಿ ಕೆಟ್ಟು ಹೋಗದೇ ಇರೋ ಥರ ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಉಪ್ಪನ್ನು ಸ್ವಲ್ಪ ಹೆಚ್ಚಿಗೆ ಬಳಸ್ತಾರೆ ಅಂತ ಇದೆ. ಇನ್ನು ಆಪ್ಷನ್ ಸಿ ನೋಡಿ, ಉಪ್ಪನ್ನು ಹೆಚ್ಚಾಗಿ ಸೇವಿಸುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದೆ. ನೋಡಿ ಮಕ್ಕಳೇ, ಉಪ್ಪನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತಾ? ತಪ್ಪು. ನಾವು ಸೀಮಿತವಾಗಿರುವಂಥ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸಬೇಕು. ಹೆಚ್ಚಿಗೆ ಸೇವಿಸಿದರೆ ನಮಗೆ BP ಬರುತ್ತೆ. ಹಾಗಾಗಿ ಇದು ತಪ್ಪಾಗುತ್ತೆ. ಇನ್ನು ಉಪ್ಪು ಅಗ್ಗದ ವಸ್ತುವಾಗಿರೋದ್ರಿಂದ, ಅಗ್ಗದ ವಸ್ತು ಅಂದರೆ ಕಡಿಮೆ ಬೆಲೆಗೆ ಸಿಗುವಂಥ ವಸ್ತು ಅಂತ ಅರ್ಥ. ಉಪ್ಪು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಅದನ್ನು ಹೆಚ್ಚಿಗೆ ಹಾಕ್ತಾರಾ? ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಇನ್ನು ಉಪ್ಪನ್ನು ಬೆರೆಸುವುದರಿಂದ ರುಚಿ ಹೆಚ್ಚಾಗುತ್ತಾ? ಇಲ್ಲ, ಸೀಮಿತ ಪ್ರಮಾಣದಲ್ಲಿದ್ದರೆ ಮಾತ್ರ ರುಚಿ ಹೆಚ್ಚಾಗೋದು. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಅದು ಹಾಳಾಗದೇ ಇರುವಂತೆ ಅದನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹೆಚ್ಚಾಗಿ ಬಳಸ್ತಾರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿ, ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಸಿರಿಧಾನ್ಯಗಳನ್ನು ಬಳಕೆ ಮಾಡಿ ಎಂದು ಹೇಳುತ್ತಾರೆ, ಇದಕ್ಕೆ ಕಾರಣ ಅಂತ ಕೇಳಿದ್ದಾರೆ. ನಾವು ಸಿರಿಧಾನ್ಯಗಳ ಕುರಿತು ಆಗಲೇ ಮಾತಾಡಿದ್ದೀವಿ. ರಾಗಿ, ನವಣೆ, ಊದಲು, ಸಾಮೆ, ಸಜ್ಜೆ, ಜೋಳ ಇವೆಲ್ಲವೂ ಸಿರಿಧಾನ್ಯಗಳಲ್ಲಿ ಬರ್ತವೆ. ಇವುಗಳನ್ನು ವೈದ್ಯರು ಅಂದರೆ ಡಾಕ್ಟರ್ಸು ಹೆಚ್ಚಾಗಿ ಬಳಕೆ ಮಾಡಿರಿ ಅಂತ ಹೇಳ್ತಾ ಇದ್ದಾರಂತೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಇವು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿವೆ, ಹೆಚ್ಚು ತಂಪು ವಾಯುಗುಣದಲ್ಲೇ ಬೆಳೆಯಲಾಗುತ್ತದೆ, ಹೆಚ್ಚು ಕೀಟನಾಶಕ ಮತ್ತು ಗೊಬ್ಬರ ಹಾಕಿ ಬೆಳೆಯುತ್ತಾರೆ, ಇನ್ನು ಹೆಚ್ಚು ನೀರನ್ನು ಬಳಸಿ ಬೆಳೆಯಲಾಗುತ್ತದೆ ಅಂತ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸರಿ ಮಕ್ಕಳೇ, ನೀವೆಲ್ಲರೂ ಈಗಾಗಲೇ ಉತ್ತರವನ್ನು ಗುರುತಿಸಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಆಪ್ಷನ್ ಎ ಇದು ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗುತ್ತೆ. ಇಲ್ಲಿ ನೀವು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತೆ ಅದರ ಗುಣಲಕ್ಷಣಗಳನ್ನು ತಿಳಿದುಕೊಂಡಿರಬೇಕು. ಅಂದರೆ ಅವುಗಳನ್ನು ಎಲ್ಲಿ ಬೆಳೀತಾರೆ ಅನ್ನುವಂಥದ್ದು, ಯಾವ ಪ್ರದೇಶಗಳಲ್ಲಿ ಮಳೆ ಹೆಚ್ಚಿಗೆ ಬೇಕು ಕಡಿಮೆ ಬೇಕು
ಆಮೇಲೆ ಕೀಟನಾಶಕಗಳು ಗೊಬ್ಬರಗಳೆಲ್ಲ ಬೇಕೋ ಬೇಡೋ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ನೋಡಿ ಇನ್ನೊಂದು ಸಲ ಅದನ್ನು ನಿಮಗೆ ಹೇಳ್ಬಿಡ್ತೀನಿ. ಅದು ಆಪ್ಷನ್ ಬಿ ನೋಡಿ, ಹೆಚ್ಚು ತಂಪು ವಾಯುಗುಣದಲ್ಲಿಯೇ ಬೆಳೆಯಲಾಗುತ್ತದೆ. ಇದು ತಪ್ಪಾಗುತ್ತೆ. ಯಾಕಂದರೆ ಇದನ್ನು ಮಳೆ ಬೀಳದಿರುವಂಥ ಶುಷ್ಕ ಭೂಮಿಗಳಲ್ಲಿ ಅಂದರೆ ಬಿಸಿ ಭೂಮಿಗಳಲ್ಲಿ ಕೂಡ ಇದನ್ನು ಬೆಳೆಯಬಹುದು ಅಂತ ನಾವು ಆಗಲೇ ನೋಡಿದ್ದೀವಿ. ಇನ್ನು ಇದಕ್ಕೆ ಸಿರಿಧಾನ್ಯಗಳನ್ನು ಬೆಳೆಯಲಿಕ್ಕೆ ಅವುಗಳಿಗೆ ಕೀಟನಾಶಕಗಳು ಮತ್ತು ಗೊಬ್ಬರಗಳ ಅವಶ್ಯಕತೆಯೇ ಇರೋದಿಲ್ಲ. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಹೆಚ್ಚು ನೀರನ್ನು ಅಂದರೆ ಇದನ್ನು ಮಳೆಯಾಶ್ರಿತ ಭೂಮಿಗಳಲ್ಲಿ ಬೆಳೆಯೋದ್ರಿಂದ ಇದಕ್ಕೆ ಹೆಚ್ಚು ನೀರಿನ ಅವಶ್ಯಕತೆ ಕೂಡ ಇರೋದಿಲ್ಲ. ಹಾಗಾಗಿ ಇದು ರೈತರಿಗೆ ಆರ್ಥಿಕವಾಗಿಯೂ ಮತ್ತು ಒಳ್ಳೆಯ ಒಂದು ಬೆಳೆಗಳಾಗಿ ಇವು ಹೆಚ್ಚು ಮಳೆ ಬೇಡದೇ ಇರೋದ್ರಿಂದ, ಕೀಟನಾಶಕಗಳು ಗೊಬ್ಬರಗಳ ಅವಶ್ಯಕತೆ ಇರದೇ ಇರೋದ್ರಿಂದ ಇದು ರೈತರು ಬೆಳೆಯಲು ಒಂದು ಉತ್ತಮ ಬೆಳೆಗಳಾಗಿರ್ತವೆ. ನಂತರ ಮುಂದೆ ಸ್ನೇಹಿತರೆ, ಇದಿಷ್ಟಾಗಿತ್ತು ಇವತ್ತಿನ ಪಾರ್ಟ್ 2 ವಿಡಿಯೋ. ಇನ್ನೂ ಹೆಚ್ಚಿನ ಪಾಠಗಳಿಗೆ, ಮುಂದಿನ ಪಾಠಗಳಿಗೆ ಸಂಬಂಧಿಸಿದಂತೆ ನಾನು ಮುಂದೆ ಪಾರ್ಟ್ 3 ವಿಡಿಯೋವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ. ಇನ್ನೂ ಯಾರು ಪಾರ್ಟ್ 1 ವಿಡಿಯೋವನ್ನು ನೋಡಿಲ್ಲ ಅವರು ಹೋಗಿ ಪ್ಲೇಲಿಸ್ಟ್ನಲ್ಲಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ಅಲ್ಲಿ ನೀವು ಆ ಒಂದು ವಿಡಿಯೋಗಳನ್ನು ನೋಡಿ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಸಫಿಷಿಯೆಂಟ್ ಅಂತ ಅನಿಸಿತ್ತು ಅಂತಂದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ, ಅವರು ಕೂಡ ಈ ಒಂದು ವಿಡಿಯೋದ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಅಂತ ಕಪ್ಪು ಕಲರಲ್ಲಿ ಇರುತ್ತೆ, ಅದನ್ನು ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ನಾವು ಮುಂದೆ ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.